गजानन कृपाकरा।
सलाम वालेकुम। वालेकुम सलाम। आपके साथ कुछ आपस की बात करना है। पहले बताओ तुम कौन हो? मोहम्मद गोज फ्रॉम कारवार। बोलिए। हमारे जिहादियों का नजर अब बैंगलोर पर है। हमारा टारगेट है इस्कॉन, विधानसौधा और कैरस। इस काम के लिए आपका मदद चाहिए। आपका नाम बहुत सुना हूं। इस काम के लिए आप जो भी कीमत चाहिए मांगिए, हम देंगे। ब्लैंक चेक। आपका साथियों का साथ भी मुझे चाहिए। थैंक यू। ಇವರು ಚಂದ್ರಕುಮಾರ್, ಇವರು ಮಹಮ್ಮದ್ ಅಲಿ, ಇವರು ಸ್ಟೀಫನ್. ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್? ದುಡ್ಡಿನ ಮುಂದೆ ಎಲ್ಲರೂ ಒಂದೇ, ಜಾತಿನೂ ಇಲ್ಲ ಧರ್ಮನೂ ಇಲ್ಲ. ಓಹೋ, ಮೊನ್ನೆ ಹಂಪಿಲ್ ನಡೆದ ಘಟನೆಗೆ ಫುಲ್ ಸಪೋರ್ಟ್ ಮಾಡಿದ್ ನಾನೇ. ಮೈಸೂರು ಜಿಹಾದಿಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ ನಾನೇ. ನನಗೆ JKLF ಇಂದ ಹಿಡಿದು ಎಲ್ಲಾ ಲಿಂಕ್ ಇದೆ. ಸುಮಾರು ವರ್ಷಗಳ ಹಿಂದೆ ಬೆಂಗಳೂರು ಮತ್ತಿಕೆರಲಿದ್ರಲ್ಲ, ಅವ್ರಿಗೆ ಸಪೋರ್ಟ್ ಮಾಡಿದ್ ನಾನೇ. ಈಗ ಯಾವ ಡಿಪಾರ್ಟ್ಮೆಂಟಿಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ಯಾರೇನು ಮಾಡೋಕ್ಕಾಗಿಲ್ಲ. ಯಾಕ್ರಿ ಅವ್ರಿಗೆ ಹಾಗೊಡಿತಿದ್ದೀರಾ? ಯಾರ್ರಿ ನೀವು? ಸಿಟಿಜನ್ ಆಫ್ ಇಂಡಿಯಾ. ನಾವೇ ಸಿಟಿಜನ್ ಆಫ್ ಆಫ್ಘಾನಿಸ್ತಾನ ಅಥವಾ ಆಸ್ಟ್ರೇಲಿಯಾನ? ನಾವು ಸಿಟಿಜನ್ ಆಫ್ ಇಂಡಿಯಾನೇ. ಹಾಗಂತ ಬಾಯ್ ಪಡ್ಕೊಂಡ್ರೆ ಆಗಲ್ಲ. ನಿಜವಾದ ಸಿಟಿಜನ್ ತರ ನಡ್ಕೋಬೇಕು. ಅಂದ್ರೆ ನಿಮ್ ತರ ಸಿಕ್ತಾರ ಗುಚ್ಚರ ಹೊಡೆದು ಸಿಟಿಜನ್ಶಿಪ್ ಅಲ್ಲ, ಅನ್ಯಾಯನ ಎದುರಿಸೋದು. ಯಾವತ್ತಾದ್ರೂ ನಿಮ್ ಕಣ್ ಮುಂದೆ ನಡೀತಾರ ಅನ್ಯಾಯ ಎದುರಿಸಿದ್ರಾ? ನಾವು ಗಾಂಧಿವಾದಿಗಳು, ನಮಗ್ ಸ್ವಾತಂತ್ರ್ಯ ತಂದ್ಕೊಟ್ಟ ಗಾಂಧೀಜಿನ ಅಹಿಂಸವಾದಿ ಅಂತ ಹೇಳಿ ಕಣ್ ಮುಂದೆ ಅನ್ಯಾಯ ನಡೀತಾ ಇದ್ರು ಕಣ್ ಮುಚ್ಕೊಂಡು, ಆಕ್ರಂದನ ಕೇಳಿಸ್ತಾ ಇದ್ರು ಕಿವಿ ಮುಚ್ಕೊಂಡು, ಹಿಂಸೆ ನಡೀತಾ ಇದ್ರು ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಕ್ಕೆ. ಇದು 3 ಕೋತಿಗಳ ಕಾಲ ಅಲ್ಲ, ಇದು ಉಗ್ರವಾದಿಗಳ ಕಾಲ. ಇದೇನ್ ಇಷ್ಟೊಂದು ರೆವಲ್ಯೂಷನರಿ ಮಾತಾಡ್ತಾ ಇದೆಯಲ್ಲ, ನೀನೇನ್ ನಕ್ಸಲೈಟಾ? ಆಹಾ, ಶಬಾಷ್, ಚೆನ್ನಾಗಿ ಕೇಳಿದ್ರಿ. ಇರೋದ್ನ ಇದ್ದಾಗ ಹೇಳಿದ್ರೆ ಕ್ರಾಂತಿವಾದಿಗಳು ನಕ್ಸಲೈಟ್ಸ್ ಅಂತ ಹಣೆ ಪಟ್ಟಿ ಕಟ್ಬಿಡ್ತೀರಾ? ಯೋ, ಕಿತ್ತೋದ್ ನೀನ್ ಕಂತಪುರನ ಕೆಳಕರೆ ಬಂದಿರೋದ್ ನಾವಿಲ್ಲಿ. ಪೊಲೀಸ್ ಆಫೀಸರ್ನ ಹೊಡೆದೇ ತಪ್ಪು ಅಂತದ್ರಲ್ಲಿ ಬೀದಿಲಿ ಹುಚ್ಚು ನಾಯಿ ತರ ಹೊಡ್ಕೊಂಬತ್ತಾ ಇದೆಯಲ್ಲ, ಅಂತ ತಪ್ಪು ಇವ್ರು ಏನ್ ಮಾಡಿದ್ದು? ಬರೀ ತಪ್ಪು ಮಾಡಿದ್ರೆ ಒಂದ್ಸಲ ಕ್ಷಮಿಸಿ, ಇನ್ನೊಂದ್ಸಲ ಮಾಡ್ಬೇಡ ಅಂತ ಹೇಳಿ ಕಳಿಸ್ಬೋದಾಗಿತ್ತು. ಆದ್ರೆ ಈ ನನ್ನ ಮಕ್ಕಳು ಹೆತ್ತು ಭೂಮಿಗೆ ದ್ರೋಹ ಬಗ್ದಿದ್ದಾರೆ. ಟೆರರಿಸ್ಟ್ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ಗೆ ಡಿಪಾರ್ಟ್ಮೆಂಟ್ ಇದ್ಕೊಂಡೆ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೇನ್ರಿ ಸಾಕ್ಷಿ ಬೇಕಾ? ಮೊನ್ನೆ ಹಂಪಿಲ್ ನಡೆದ ಘಟನೆಗೆ ಫುಲ್ ಸಪೋರ್ಟ್ ಮಾಡಿದ್ ನಾನೇ. ಮೈಸೂರು ಜಿಹಾದಿಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ ನಾನೇ. ನನಗೆ JKLF ಇಂದ ಹಿಡಿದು ಎಲ್ಲಾ ಲಿಂಕ್ ಇದೆ. ಸುಮಾರು ವರ್ಷಗಳ ಹಿಂದೆ ಬೆಂಗಳೂರು ಮತ್ತಿಕೆರಲಿದ್ರಲ್ಲ, ಅವ್ರಿಗೆ ಸಪೋರ್ಟ್ ಮಾಡಿದ್ ನಾನೇ.
ಇದು ಯಾವ ಡಿಪಾರ್ಟ್ಮೆಂಟಿಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ಯಾರೇನು ಮಾಡೋಕ್ಕಾಗಿಲ್ಲ. ಸಾಕಾ? ಇಷ್ಟೆಲ್ಲ ತಿಳ್ಕೊಂಡಿರೋ ನೀನ್ಯಾರು? ACP, ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಫ್ರಮ್ ಇಂಟೆಲಿಜೆನ್ಸ್. ಇಷ್ಟಕ್ಕೂ ನಿಮ್ಮ ಹೆಸರೇನು? ಭಾರತ್ ಅಜೀಮ್. ಹೌದು, ನೀನ್ ಹಿಂದೂನಾ ಮುಸ್ಲಿಮಾ? ना मैं हिंदू ना मैं मुसलमान ना मैं क्रिश्चियन, मैं हूँ एक हिंदुस्तानी, वो भी एक सच्चा इंसान. ನನ್ನ ಕತೆ ಹೇಳಿ ಫ್ಲಾಶ್ ಬ್ಯಾಕ್ ಓಪನ್ ಮಾಡಕ್ ನಾನು ಹೀರೋನು ಅಲ್ಲ, ನೀವು ಆಡಿಯನ್ಸು ಅಲ್ಲ. ದುಷ್ಟದುರುಳರ ಕೊಚ್ಚಿ ಕೆಡವಲು, ಶಿಷ್ಟ ಜನಗಳ ತಬ್ಬಿ ನಡೆಯಲು. ದುಷ್ಟದುರುಳರ ಕೊಚ್ಚಿ ಕೆಡವಲು, ಶಿಷ್ಟ ಜನಗಳ ತಬ್ಬಿ ನಡೆಯಲು. ಹುಟ್ಟಿ ಬಂದ ಭಾರತೀಯ ಕಾಕಿಯಲಿ, ಹುಟ್ಟಿ ಬಂದ ಈ ಇಂಡಿಯನ್ ಕಾಕಿಯಲಿ. ಇಂಡಿಯನ್ 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 ಇಂಡಿಯನ್. ಹಲೋ ನಾನ್ರಿ ಕಮಿಷನರು. ಸರ್. ಟ್ರಾನ್ಸ್ಫರ್ ಆಗಿದೆ ಸರ್, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸಿನ್ಸಿಯರ್ ಆಗಿ ಕೆಲಸ ಮಾಡೋ ಆಫೀಸರ್ಸ್ಗೆ ಸಿಗೋದು ಎರಡೇ ಸರ್, ಒಂದು ಟ್ರಾನ್ಸ್ಫರು, ಇನ್ನೊಂದು ಸಸ್ಪೆನ್ಷನ್. ಕರ್ನಾಟಕದಲ್ಲಿ ಯಾವುದೇ ಮೂಲೆಗೆ ನೀವು ನಾನು ಟ್ರಾನ್ಸ್ಫರ್ ಮಾಡಿದ್ರು ವಿತಿನ್ ಅವರ್ಸ್ ನಾನು ರಿಪೋರ್ಟ್ ಮಾಡ್ಕೊತೀನಿ. ಯಾಕಂದ್ರೆ ನಂಗೆ ಸಂಸಾರ ಇಲ್ಲ, ಹೆಂಡತಿ ಮಕ್ಕಳಿಲ್ಲ. ನನ್ನ ಹತ್ರ ಇರೋದು ಏಳ ಜೊತೆ ಯೂನಿಫಾರ್ಮ್. ನಾನು ಇಂಡಿಯನ್ ಅನ್ನೋ ಅಹಂಕಾರ. ನನ್ನವರು ಅಂತ ಹೇಳ್ಕೊಳಕ್ 6 ಕೋಟಿ ಕನ್ನಡಿಗರು. ಅವ್ರಿಗೆ ಸೇವೆ ಮಾಡ್ತೀನಿ, ಅವ್ರಿಗೆ ಯಾವಾಗಲೂ ಚಿರಋಣಿ ಆಗಿರ್ತೀನಿ. ಅಂದಾಗೆ ಟ್ರಾನ್ಸ್ಫರ್ ಎಲ್ಲಿಗೆ ಅಂದ್ರಿ ಸರ್? ಕೋಲಾರಕ್ಕೆ. ಥ್ಯಾಂಕ್ ಯು ಸರ್. ಕೋಲಾರಕ್ಕೆ ನಡಿಯಪ್ಪ. ನೋಡು ಕಂದ, ನಿಮ್ಮಪ್ಪ ನಮ್ಮಿಬ್ರನ್ನ ಬಿಟ್ಟು ಹೋದಾಗ ನಿನಗಿನ್ನೂ 8 ವರ್ಷ. ಆಗ್ಲಿಂದ ನಿನ್ನನ್ನು ಸಾಕೋಕ್ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಈ ಪ್ರಪಂಚದಲ್ಲಿ ನನಗೆ ನಿನ್ನನ್ನು ಬಿಟ್ರೆ ಬೇರೆ ಯಾರೂ ಇಲ್ಲಪ್ಪ. ನನಗ್ ತಾನೇ ಬೇರೆ ಯಾರಿದಾರಮ್ಮ, ನೀನೇ ಅಲ್ವೇನಮ್ಮ? ಹಾಗಲ್ಲ ಪಾಪು, ಈ ಊರಲ್ಲಿ ನಮ್ ಜಾತಿಯವ್ರಿಗೂ ಅವ್ರ ಜಾತಿಯವ್ರಿಗೂ ಒಬ್ಬರನ್ನ ಕಂಡ್ರೆ ಒಬ್ರಿಗಾಗಲ್ಲ. ಅಂಥದ್ರಲ್ಲಿ ಅವ್ರೇನಾದ್ರೂ ನಿನ್ಗಂದ್ರೂ ಸಹ ತಲೆ ತಗ್ಗಿಸ್ಕೊಂಡ್ ಬಂದ್ಬಿಡು ಕಂದ. ಎದುರುತ್ರ ಕೊಡೋಕ್ ಹೋಗ್ಬೇಡ. ಆಯ್ತಮ್ಮ, ಬರ್ತೀನಮ್ಮ. ಬಾಯ್ ಅಮ್ಮ. ಹೋಗ್ಬೇಕಂದ, ಹುಷಾರು. ಹುಡುಗರು ಗುರಾಯಿಸೋದ್ ನೋಡಿದೀನಿ, ಅವಳು ನನ್ನನೇ ಗುರಾಯಿಸ್ತಾಳೋ. ಹಾಯ್ ಮಗ. ಹಾಯ್, ಬರ್ತೀನಿ ಕಣ. ಬಾಯ್. ಓಕೆ ಬಾಯ್. ಆಮೇಲೆ ಜಾತಿ 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 ಮತ ಭಾಷೆ ಇದಕ್ ಅರ್ಥ ಆಗತ್ತೆ ಹೊರತು ಇದಕ್ ಅರ್ಥ ಆಗಲ್ಲ ಕಣೋ. ಅರ್ಥ ಮಾಡ್ಕೊಳೋ. ನಾನು ನಮ್ಮಮ್ಮ ಹೇಗೋ ನಗ್ನಗ್ತಾ ಸಂತೋಷವಾಗಿದ್ದೀವಿ. ನಮ್ಮಮ್ಮನ ನೆಮ್ಮದಿ ಹಾಳು ಮಾಡಕ್ ನಂಗೆ ಇಷ್ಟ ಇಲ್ಲ. ಅಂದ್ರೆ ನನ್ ನಿಮ್ದಿ ಹಾಳಾಗೋದ್ರೂ ಪರವಾಗಿಲ್ವಾ? ನಾನು ಹಾಗೆ ಹೇಳಿಲ್ಲ. ಮೊದ್ಲೇ ಇಲ್ಲಿ ನಮ್ ಜಾತಿಗೂ ನಿಮ್ ಜಾತಿಗೂ ಆಗೋದಿಲ್ಲ. ಅಂತದ್ರಲ್ಲಿ ನಾವಿಬ್ರು ಪ್ರೀತಿಸಿದ್ರೆ ಏನಾಗ್ಬೋದು ಅಂತ ಯೋಚನೆ ಮಾಡಿದ್ಯಾ? ಯೋಚನೆ ಮಾಡಿ ಅದ್ ಸರಿನಾ ಇದ್ ಸರಿನಾ ಅಂತ ತೀರ್ಮಾನ ಮಾಡೋದಿಕ್ಕೆ ಪ್ರೀತಿ ಬಿಸ್ನೆಸ್ ಅಲ್ಲ, ಭಾವನೆ. ಅದು ಒಂದ್ಸಲ ಹುಟ್ಟಿದ್ರೆ ಮುಗೀತು. ನಾನ್ ನಿನ್ನ ಪ್ರೀತಿಸ್ತಾ ಇದ್ದೀನಿ, ನೀನು ನನ್ನ ಪ್ರೀತಿಸ್ಬೇಕು ಅಷ್ಟೇ. ಪುಟ್ ಮಕ್ಕಳ ತರ ಹಠ ಮಾಡ್ಬೇಡ ಪ್ರಿಯಾ. ನಿನ್ಗೂ ಗೊತ್ತು ನಮ್ಮಪ್ಪ ನಮ್ಮಮ್ಮನ ಬಿಟ್ಟು ಹೊಟ್ಟೋದ್ರು ಅಂತ. ಅಕಸ್ಮಾತ್ ನಿನ್ನ ಪ್ರೀತಿಸಿ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂತ ಇಟ್ಕೋ, ನಮ್ಮಮ್ಮನ ಕಾಪಾಡಕ್ಕೆ ಯಾರಿದ್ದಾರೆ? ಯಾರೂ ಇಲ್ಲ. ಯಾಕಿಲ್ಲ, ನಾನಿದ್ದೀನಿ. ಭರತ್, ಪ್ರೀತಿಸೋ ಅದೃಷ್ಟ ಎಲ್ಲರಿಗೂ ಸಿಗಲ್ಲ. ಸಿಕ್ಕಿರೋ ಪ್ರೀತಿನ ಬೇಡ ಅನ್ಬೇಡ. ಪ್ರಿಯಾ ನನ್ನ ಅತ್ತೆ ಮಗಳು. ಚಿಕ್ಕ ವಯಸ್ಸಿಂದ ನಾನು ಅವಳನ್ನ ತುಂಬಾ ಪ್ರೀತಿಸ್ತಾ ಇದ್ದೆ.
ಆದ್ರೆ ಅವಳು ಯಾವಾಗ ನಿನ್ನ ಪ್ರೀತಿಸ್ತಾ ಇದ್ದಾಳೆ ಅಂತ ನಂಗೆ ಗೊತ್ತಾಯ್ತು, ಆ ಕ್ಷಣನೇ ನಾನು ಅವಳನ್ನ ಮರ್ತುಬಿಟ್ಟೆ. ನಾನು ಇವಳ ಜಾತಿಯವನೇ ಆಗಿದ್ರು ಕೂಡ ಪ್ರೀತಿಗೆ ಯಾವುದೇ ಜಾತಿ ಇಲ್ಲ ಅಂತ ನಂಬಿರೋನು. ನಾನು ಪ್ರೀತಿಸ್ತಾ ಇರೋ ಪ್ರಿಯ ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನೀನು ಅವಳ ಜೊತೆಲಿದ್ರೆ ಅವಳು ಸಂತೋಷವಾಗಿದ್ದೇ ಇರ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಯಾಕೆಂದ್ರೆ ನೀನು ನನ್ನ ಕ್ಲೋಸ್ ಫ್ರೆಂಡ್. ನೀವಿಬ್ರು ನಗ್ನಗ್ತಾ ಸಂತೋಷವಾಗಿರೋದೇ ನನಗೆ ಮುಖ್ಯ. ನೋಡು, ನಮ್ಮ ಜಾತಿಯವರಿಂದ ನಿನಗೆ ನಿಮ್ಮಿಬ್ರು ಪ್ರೀತಿಗೆ ಯಾವುದೇ ರೀತಿಯ ತೊಂದರೆ ಆಗದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ದಯವಿಟ್ಟು ಒಪ್ಕೊಳ್ಳಿ ಪ್ರೀತಿನ. ಯಾಕೆ ಸರ್ ಇದಕ್ಕೆ ರಾಜೀನಾಮೆ ಕೊಟ್ಬಿಟ್ಟಿದ್ದೀರಾ? ಲೀಡರ್ ಅನ್ನಿಸ್ಕೊಂಡು ಪಕ್ಷ ಕಟ್ಟಿದವರೇ ನಾವು. ಅಲ್ಲಿ ನಮ್ಗೆ ಬೆಲೆ ಇಲ್ಲ ಅಂದ್ಮೇಲೆ ನಾವ್ಯಾಕ್ರಿ ಇರ್ಬೇಕು ಆ ಪಕ್ಷದಲ್ಲಿ? ನಾನ್ ಗೆದ್ದಿರೋದು ನನ್ನ ವೈಯಕ್ತಿಕ ವರ್ಚಸ್ಸಿನಲ್ಲೇ ಹೊರತು ಪಕ್ಷದ ಸಪೋರ್ಟ್ ನಿಂದಲ್ಲ. ಇಷ್ಟಕ್ಕೂ ನನ್ನ ಲೀಡಿಂಗ್ ಎಷ್ಟು ಗೊತ್ತಾ? 1,50,500 ಓಟು. ಸರ್ ಮುಂದೆ ಮುಂದೆ ಏನ್ ಮುಂದೆ? ನಡೆಯೋ ಬೈ ಎಲೆಕ್ಷನ್ ಅಲ್ಲಿ ಇಂಡಿಪೆಂಡೆಂಟ್ ಆಗಿ ನಿಲ್ತೀನಿ, ಗೆಲ್ತೀನಿ ಅಷ್ಟೇ. ಅಣ್ಣ ಆ ಸಿಂಗಾರಪ್ಪ ಇಂಡಿಪೆಂಡೆಂಟ್ ಆಗಿ ನಿಂತು ಗೆಲ್ತಾನಂತೆ. ಗೆದ್ಬಿಡ್ತೀನಿ ಅಂತ ಬುಡ್ಬುಡ್ ಕೇವನ ಹೇಳ್ದಂಗೆ ಹೇಳ್ಬಿಟ್ರೆ ಗೆದ್ಬಿಡ್ತಾನ? 40 ವರ್ಷದಿಂದ ನಾನು ರಾಜಕೀಯ ಮಾಡ್ತಾ ಇದ್ದೀನಿ. ಮುಂದಿನ CM ಕ್ಯಾಂಡಿಡೇಟು ನಾನೇ, ಗೊತ್ತಾ? ಯಾವ ಟೈಮಲ್ಲಿ ಏನೇನು ಹಿಡಿಬೇಕೋ ಅದನ್ನ ಕರೆಕ್ಟ್ ಆಗಿ ಹಿಡಿತೀಯ ನೋಡು. ನಿಮ್ ಸೇವೆಗೆ ಅಂತಾನೆ ಪರ್ಮನೆಂಟ್ ಆಗಿ ನಾನು ನನ್ನ ತಂಗಿ ಫಿಕ್ಸ್ ಆಗ್ಬಿಟ್ಟಿದ್ದೀವಲ್ಲ ಭಾವನ. ನನ್ ತಂಗಿಗ್ ನೀವ್ ಅದಾದ್ರೆ ನೀವ್ ನನಗ್ ಭಾವ ತಾನೇ? ಹಾಗೆ ನೋಡಕ್ ಹೋದ್ರೆ ನಮ್ ಪಕ್ಷದ ಕಾರ್ಯಕರ್ತರಿಗೆ ಎಷ್ಟ್ ಜನರಿಗೆ ನಾನು ಭಾವ ಆಗಿದ್ದೀನೋ, ಎಷ್ಟು ಜನರು ನನಗೆ ಭಾವ ಮೈದ್ರ ಆಗಿದಾರೋ ನನಗಂತೂ ಗೊತ್ತಿಲ್ಲಪ್ಪ. ನಾನಂತೂ ಲೆಕ್ಕ ಇಟ್ಟಿಲ್ಲ ರೀ. ನಾನ್ ಯಾವತ್ತಾದ್ರೂ ನಿಮ್ಮನ್ನೇನಾರು ಕೇಳಿದ್ದೀನಾ? ಕೇಳದೆ ವರ ಕೊಡೋದಕ್ಕೆ ನಾನೇನ್ ದೇವ್ರ? ರಾಜಕಾರಣಿ. ನಾನು ಹಾಕೊಂಡಿರೋದು ಕಾವಿ ಅಲ್ಲ. ಕಾದಿ ಯಾವಾಗ್ಲೂ ಲಾವ್ ಅಂತಾನೆ ಇರತ್ತೆ. ನಿಮ್ ಕಾದಿ ಬುದ್ಧಿ ನನ್ನ ಹತ್ರನೂ ತೋರ್ಸ್ಬೇಕಾ? ಸರಿಯಪ್ಪ, ನಿನಗೇನ್ ಬೇಕು ಕೇಳು. ಅದನ್ನೆಲ್ಲ ಬಾಯಿ ಬಿಟ್ಟು ಹೇಳಕ್ಕಾಗತ್ತಾ ಬಾವಾ? ನನ್ ತಂಗಿನ ನಿನ್ಗೆ ಒಂಥರ ಸಂಪೂರ್ಣವಾಗಿ ದಾರೆ ಎರೆದು ಕೊಟ್ಟಿದ್ದೀನಿ. ನಾನು 10 ವರ್ಷದಿಂದ ನಿನ್ ಸೇವೆ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಪ್ರತಿಫಲವಾಗಿ ನಿನ್ನನ್ನ ಕರ್ನಾಟಕ ಯೂತ್ ಪ್ರೆಸಿಡೆಂಟ್ ಮಾಡಿಲ್ವಾ? ನಿನ್ ಶಿಷ್ಯನ್ನ ಡಿಸ್ಟ್ರಿಕ್ಟ್ ಯೂತ್ ಪ್ರೆಸಿಡೆಂಟ್ ಮಾಡಿಲ್ವಾ? ಅಣ್ಣ, ನಮ್ ನಾಯಕರು ಅಖಂಡವಾಗಿ ನಿಮ್ ಸೇವೆ ಮಾಡ್ಕೊಂಡೇ ಬಂದಿದ್ದಾರೆ. ಅಂತದ್ರಲ್ಲಿ ಕೆಲ್ಸಕ್ಕೆ ಬಾರ್ದರ ಯೂತ್ ಪ್ರೆಸಿಡೆಂಟ್ ಮಾಡಿದ್ರೆ ಏನಣ್ಣ ಬಂತು ಪ್ರಯೋಜನ? ಮತ್ತಿನ್ನೇನ್ ಮಾಡ್ಬೇಕಾಗಿತ್ತಪ್ಪ? ಅಮ್ಮ ಹಂಗಲ್ಲ ಅಣ್ಣ. ಹೆಂಗಿದ್ರು ನೀವೇ ಈಗ ಜಿಲ್ಲಾ ಉಸ್ತುವಾರಿ ಸಚಿವರು, ಪಾರ್ಟಿಲಿ ಸೀನಿಯರ್ ಮೋಸ್ಟ್ ಲೀಡ್ರು. ನಿಮ್ಮ ಮಾತೆ ವೇದವಾಕ್ಯ ಅಲ್ವಣ್ಣ. ಅದಕ್ಕೆ ಅದು ಏನು ಅಂತ ಸ್ವಲ್ಪ ಅರ್ಥ ಆಗೋ ಹಾಗೆ ಬಿಡಿಸಿ ಹೇಳಪ್ಪ. ಅಣ್ಣ, ಹೇಗಿದ್ರು ಸಿಂಗಾರಪ್ಪ ರಾಜೀನಾಮೆ ಕೊಟ್ಟು ಇಂಡಿಪೆಂಡೆಂಟ್ ಆಗಿ ನಿಂತು ಗೆಲ್ತೀನಿ ಅಂತ ಹೇಳ್ತಿದ್ದಾನೆ. ಬೈ ಎಲೆಕ್ಷನ್ ಅನೌನ್ಸ್ ಆಗುತ್ತೆ. ನಮ್ ಪಕ್ಷದಿಂದ ಮುಖಾಮುಖಿ ಗೊತ್ತಿಲ್ಲದ ಬೇರೆ ಯಾರಿಗೂ ಟಿಕೆಟ್ ಕೊಡೋ ಬದಲು ಈ ಕ್ಷೇತ್ರದಲ್ಲಿ ಎಲ್ರಿಗೂ ಪರಿಚಯ ಇರೋ ಒಳ್ಳೆಯವರು ಅನ್ನಿಸ್ಕೊಂಡಿರೋ ನಮ್ಮ ಅಣ್ಣಂಗ್ ಟಿಕೆಟ್ ಕೊಟ್ರೆ. ಹೌದು ರೀ. ಲೇ ಅದೇನು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಮೇಲೆ ನಿಂತ್ಕೊಂಡು ಕೂಗ್ದಾಗೇನ? MLA ಟಿಕೆಟ್ ಅಂದ್ರೆ BMTC ಟಿಕೆಟಾ? ಕೇಳ್ದವ್ರಿಗೆಲ್ಲ ಹರ್ದು ಕೊಡೋದಕ್ಕೆ? ಬಾವಾ ನೀನ್ ಮನ್ಸ್ ಮಾಡಿದ್ರೆ ಬಸ್ ಟಿಕೆಟ್ಗಿಂತ ಈಸಿಯಾಗಿ ಪಕ್ಷದಲ್ಲಿ ನನಗ್ ಟಿಕೆಟ್ ಸಿಕ್ಕತ್ತೆ ಬಾವಾ. ಪಕ್ಷದ ಸಾರ್ತಿ ನೀನೇ ಅಲ್ವಾ ಬಾವಾ? ಆವಾಗ ನಿಂದ ಭಾವ ಅಂತ ಬಡ್ಕೋತಾ ಇದೀಯಲ್ಲ, ನಿನ್ಗೇನು ಮರ್ಯಾದೆ ಇಲ್ವಾ? ಇದೇನ್ ಬಾವಾ ಹೀಗ್ ಮಾತಾಡ್ತೀಯಾ? 3 ಬಿಟ್ಟವನೇ ರಾಜಕೀಯದಲ್ಲಿ ನಾಯಕ ಆಗೋದು ಅಂತ ನೀನೇ ಹೇಳ್ತಿದ್ಯಲ್ಲ ಬಾವಾ. ನೋಡು, ಪಟ್ಟಕ್ ಬಂದ್ಮೇಲೆ ಹಳೇದನ್ನೆಲ್ಲ ಮರಿಬಾರ್ದು. ನೀನು ಒಂದ್ ಕಾಲದಲ್ಲಿ ಕಲಾಸಿಪಾಳ್ಯಂ ಬಸ್ ಸ್ಟಾಪ್ ನಲ್ಲಿ ಕರೀತಿದ್ದವನೆ, ನೆನ್ಪಿರ್ಲಿ. ಅಣ್ಣ, ನೀವು ಸ್ವಲ್ಪ ದೊಡ್ಡ ಮನ್ಸ್ ಮಾಡಿದ್ರೆ ಆಗೋಗುತ್ತಣ್ಣ. ಅದು ಹಾಗಲ್ಲಪ್ಪ. ಯೋ, ಏನು ಬೆಣ್ಣೆ ಹಚ್ಚಿದಷ್ಟು ಉಬ್ಬೋಗ್ತಾ ಇದೆಯಲ್ಲ? ನೀನ್ ಟಿಕೆಟ್ ಕೊಡದೇ ಇದ್ರೆ ನಿನ್ ಓಟ್ ಹಾಕಿದ ಜನಗಳ ಕೈಲಿ ಚೀತು ಅಂತ ಉಗಿಸ್ಕೊತ್ಯ. ಏನೇ ಹಾಗೆ ಮಾತಾಡ್ತಾ ಇದೀಯಾ? ಬಾವಾ, ನೀನು ನನ್ನ ತಂಗಿ ರೂಮ್ ನಲ್ಲಿ ಇರ್ಬೇಕಾದ್ರೆ ನಾನ್ ಸುಮ್ನೆ ಬಾಗಲ್ ಕಾಯ್ಕೊಂಡಿರ್ತಿದ್ದೆ ಅಂತ ತಿಳ್ಕೊಂಡ್ಯಾ? ನಿಮ್ಮ ನಗ್ನ ಚಿತ್ರಗಳನ್ನ ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೋತಿದ್ದೆ.
ಒಂದೇ ಒಂದು ಕಾಯಿನ್ನು, ಒಂದು ಫೋನು ಅಷ್ಟೇ. ಟಿವಿಯಿಂದ ಹಿಡಿದು ಪತ್ರಿಕೆಗಳವರೆಗೂ ನಿಮ್ಮ ರಾಸಲೀಲೆ ಚಿತ್ರಗಳು ರಾರಾಜಿಸುತ್ತವೆ. ಹೆಡ್ಲೈನ್ಸ್ ಏನ್ ಗೊತ್ತಾ? ಹಗಲಲ್ಲೇ ಗೃಹ ಸಚಿವನ ಕಾಮಲೀಲೆ ಹೇಗಿರುತ್ತೆ? ಸರಿ, ಟಿಕೆಟ್ ಕೊಡಿಸ್ತೀನಿ. ಅದು ನಮ್ಮ ಮಾವ. ಏನ್ರಿ ನಿಮ್ಗಳ ಹೆಸರು? ಸರ್, ನಾನು ಸಮರ್ ಸಿಂಗ್. ಸರ್, ನಾನು ಉಮಾಶಂಕರ್. ಸರ್, ನಾನು ಸ್ಟೀಫನ್. ಸರ್, ನಾನು ಸಲೀಂ ಖಾನ್. ಸರ್, ಸರ್, ಇವನು ಬುಲೆಟ್ ಬಾಬು ಅಂತ, ಮೀಟರ್ ಬಡ್ಡಿ ವ್ಯವಹಾರ. ಎಲ್ಲಿ ನಿನ್ ಗಂಡ? ಅವ್ರ ಮೈಗೂ ಸರಿಲಿಲ್ಲ, ಆದ್ರೂ ಬಡ್ಡಿ ದುಡ್ಡು ಹಂಚ್ಕೊಂಬರಕ್ ಹೋಗವ್ರೆ ಕಣಣ್ಣ. ಕತೆ ಹೇಳಿ ಕಾಗಿ ಆಡ್ಸಕ್ ನೋಡಿದ್ರೆ ಗೊತ್ತು ತಾನೆ ನಾನು ಎಂತ ಖರಾಬ್ ನನ್ ಮಗ ಅಂತ. ಇಲ್ಲಣ್ಣ, ನನ್ ಮಾಂಗಲ್ಯ ದಾಣೆಗೂ ಹೋಗವ್ರೆ ಬಡ್ಡಿ ದುಡ್ಡು ತರಕ್ಕೆ. ಓಹೋ, ಮಾಂಗಲ್ಯ ಸತಿ ಸಾವಿತ್ರಿ ಇವಳು. ಅಣ್ಣ, ನಿನ್ ಗಂಡನ್ ಹೇಳು ಬಡ್ಡಿ ದುಡ್ಡು ಕೊಟ್ಟು ಈ ಮಾಂಗಲ್ಯ ತಗೊಂಡೋಗ ಹೇಳು. ಸರ್, ಅವನಿಂದ ಇಷ್ಟೆಲ್ಲ ಅನ್ಯಾಯ ದೌರ್ಜನ್ಯ ಆಗ್ತಿದ್ರು, ಇದುವರೆಗೂ ಅವನ ಮೇಲೆ ಯಾರು ಕಂಪ್ಲೇಂಟೇ ಕೊಟ್ಟಿಲ್ಲ ಸರ್. ಕೊಟ್ಬಿಟ್ರೆ ಏನ್ ಕಿಸ್ಬಿಡ್ತೀರಾ ಸ್ವಾಮಿ ನೀವು? ಕಾಕಿ ಹಾಕೊಂಡು ಕ್ರಿಮಿನಲ್ಸ್ ಹತ್ರ ಕಾಸಿಸ್ಕೊಳ್ಳೋದು ನಮ್ಗೆ ಗೊತ್ತಿಲ್ವಾ? ಹೋಗ್ರಿ ಸುಮ್ನೆ. ಅವನ್ ಮೇಲೆ ಕಂಪ್ಲೇಂಟ್ ಕೊಟ್ಟು ಅವನ್ ಕೈಲಿ ಒದಿಸ್ಕೊಳ್ಳೋದ್ಕಿಂತ ಅವ್ನ್ ಕೇಳಿದಷ್ಟು ಬಡ್ಡಿ ಕೊಟ್ಟು ತಪ್ಪಿಗೆ ಇರೋದು ಒಳ್ಳೇದು. ಹೋಗಿ. ಟೀ ಹೇಳ್ರಿ. 5 ಸ್ಪೆಷಲ್ ಟೀ. ಸರ್, ಇವನ ಹೆಸರು ದಮ್ ಕುಮಾರ್ ಅಂತ ಸರ್. ಇವನ ಮೇಲೆ 302, 307 ಇಂದ ಹಿಡಿದು ರೇಪ್ ಅಂಡ್ ಮರ್ಡರ್ ಕೇಸಸ್ ಇದಾವೆ ಸರ್. ಇವನೊಂಥರ ಭಯಂಕರ ವಿಕೃತ ಕಾಮಿ ಇದ್ದಾಗೆ ಸರ್. ಏನಣ್ಣ ಕಾಣಿಸ್ತೈತೆ? ಹೂ ಮಗ, 95 ಆಯ್ತು. ಬಾ, ಒಂದ್ 90 ವೀಕಣ ಬರ. ಸರ್, ಇವನ್ ಬಗ್ಗೆ ಧೈರ್ಯ ಮಾಡಿ ಒಬ್ಬ ಕಂಪ್ಲೇಂಟ್ ಕೊಟ್ಟ ಸರ್. ಆದ್ರೆ ಇವತ್ತಿನ ದಿವಸ ಅವ್ನ ಪರಿಸ್ಥಿತಿ ನೋಡಿ ಸರ್ ಏನಾಗಿದೆ ಅಂತ. ಸರ್, ಇವನ್ ಮುನೀರ್ ಅಂತ. ಇವನ್ ವ್ಯವಹಾರ
ಸರ್ ಈ ಸೈಟ್ ನಂದು ಸರ್. ನಿಂದು ಅಂತ ನೀನ್ ಹೇಳ್ತಾ ಇದೀಯಾ, ನಂದೇ ಅಂತ ನಾನ್ ಹೇಳ್ತಾ ಇದ್ದೀನಿ. ನನ್ನ ಹೆಸರು ರಿಜಿಸ್ಟರ್ ಆಗಿದೆ ಸರ್. ಪೊಸಿಷನ್ ಅಲ್ಲಿ ನಾನಿದ್ದೀನಲ್ಲ, ಉಳೊಂದೇ ಭೂಮಿ ಅಂತ ಇಂದಿರಾ ಗಾಂಧಿ ಹೇಳಿದ್ರು, ಹಾಗೆ ಪೊಸಿಷನ್ ಅಲ್ಲಿ ಇರೋಂದೇ ಭೂಮಿ ಅಂತ ನಾನ್ ಹೇಳ್ತಾ ಇದ್ದೀನಿ. ಸರ್ ನಾನು ಕೋರ್ಟ್ಗೆ ಹೋಗ್ತೀನಿ ಸರ್. ಹೋಗು, ನಾನು ಬರ್ತೀನಿ. ಈಗಿನ ಸಿಸ್ಟಮ್ ಅಲ್ಲಿ ಒಂದು ಕೇಸ್ ಗೆಲ್ಬೇಕು ಅಂದ್ರೆ ಮಿನಿಮಮ್ 10 ವರ್ಷ ಬೇಕು. ಅಲ್ಲಿವರೆಗೂ ನೀನು ಬದುಕಿದ್ರೆ ಗೆಲ್ತೀಯ. ಅದು ಬಿಡು, ಈ ಕೋರ್ಟ್ ಫೀಸು ಲಾಯರ್ ಫೀಸು ಅಂತೇಳಿ ವರ್ಷಕ್ಕೆ ಮಿನಿಮಮ್ 1 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. 1 × 10 ಲಕ್ಷ. ಆ 10 ಲಕ್ಷ ಕೊಟ್ಟು ಕೋರ್ಟು ಕೇಸು ಅಂತ ಅಲಿತೀಯೋ ಅಥವಾ 2 ಲಕ್ಷ ಕೊಟ್ಟು ಇಲ್ಲೇ ಇತ್ಯರ್ಥ ಮಾಡ್ಕೋತೀಯೋ ನಿನಗ್ ಬಿಟ್ಟಿದ್ದು. ತಗೊಳ್ಳಿ ಸರ್. ಶಾಬಾಷ್. ನಿಕಾಲ್ ರೇ, ಸಬ್ ನಿಕಾಲ್ ರೇ. ಸರ್, ಮಟನ್ ಮುನೀರು ಮತ್ತೆ ದಮ್ ಕುಮಾರ್ ನಡುವೆ ಭಯಂಕರ ದ್ವೇಷ ಇದೆ ಸರ್. ಒಬ್ಬರನ್ನೊಬ್ರು ಹೊಡೆದಾಕ್ಬೇಕು ಅಂತ ಕಾಯ್ತಾ ಇದ್ದಾರೆ ಸರ್. ಈ ದ್ವೇಷನೇ ನಮಗ ಆಯುಧ. ಅರೇಂಜ್ಮೆಂಟ್ಸ್ ಎಲ್ಲ ಆಗಿದೆ ತಾನೆ? ಅಂತೂ ನಿಮ್ಮ ಅಣ್ಣಂಗೆ ಟಿಕೆಟ್ ಕೊಡಿಸ್ಬಿಟ್ಟೆ. ನಿಮ್ಮ ಆಶೀರ್ವಾದ. ನಿಮ್ಮ ಅಣ್ಣನ್ನ MLA ಮಾಡೋಕೆ ಎಲ್ಲ ವ್ಯವಸ್ಥೆ ಮಾಡಪ್ಪ. ಬಾರಯ್ಯ, ನೋಡಯ್ಯ ನಾಜುಕಯ್ಯ, ಆ CM ನೋಡಿದ್ರೆ ನನ್ ಮೇಲೆ ಉರ್ದು ಬೀಳ್ತಾನೆ. ನಿನ್ ಹಳೆ ಕಸಬಿಂದ ಹಿಡಿದು ನಿನ್ ಚರಿತ್ರೆನೇ ಅವನಿಗೆ ಗೊತ್ತಿದೆ. ಅಯ್ಯೋ ಸಾಕ್ ಸುಮ್ನೇರಯ್ಯ. ನೀನೇನೋ ಸಾಧು ಸಾಚಿನ ತರ ಮಾತಾಡ್ತಿದ್ಯಲ್ಲ. ರಾಜಕೀಯಕ್ಕೆ ಬರಕ್ ಮುಂಚೆ ನೀನು ಇದೇ ಕಸಬನ್ ಮಾಡ್ತಿದ್ದೆ ಅನ್ನೋದನ್ನ ಮರಿಬೇಡ. ಅಯ್ಯೋ, ಎಲ್ ಹೋದ್ರು ನನ್ ಬುಡಕ್ಕೆನೆ ನೀರ್ ಬಿಡ್ತೀಯಲ್ಲ ಮೇನ್ಕೆ. ಅದೇ ತಾನೇ ನಿನ್ ವೀಕ್ನೆಸ್. ನಿನ್ ಜುಟ್ಟು ಜನ್ವಾರ ಎಲ್ಲ ನನ್ ಕೈಲಿದೆ. ನಿನ್ ತರಕ್ಲಾಂಟಿ ನವರಂಗಿ ಆಟಗಳನ್ನೆಲ್ಲ ನನ್ನ ಹತ್ರ ತೋರ್ಸ್ಬೇಡ, ಆಮೇಲೆ ಅಷ್ಟೇ. ತೋರ್ಸ್ಬಿಟ್ಟಿಯಲ್ಲ ನೀನ್ ಹಳೆ ಚಾಳಿನ. ನನ್ ಮೇಲೆನೆ ನಂಬಿಕೆ ಇಲ್ವಾ? ನಂಬೋದಿಕ್ಕೆ ನೀನ್ ಶ್ರೀರಾಮಚಂದ್ರನೂ ಅಲ್ಲ, ನಾ ಸೀತಾಮಾತೇನೂ ಅಲ್ಲ. ಕಟ್ಕೊಂಡ್ ಹೆಂಡ್ತಿನ ಇನ್ನೊಬ್ಬನ ಪಕ್ಕ ಮಲಗಿಸಿ ಟಿಕೆಟ್ ತಗೊಂಡು ಪವರ್ಗೆ ಬಂದಿರೋ ಪರ್ಸನ್ಸ್ನ ಈ ಸ್ಟೇಟ್ ಅಲ್ಲಿ ಬೇಕಾದಷ್ಟು ಜನಗಳನ್ನ ನೋಡಿದೀನಿ, ಗೊತ್ತಾ? ಅಬ್ಬಬ್ಬಬ್ಬಬ್ಬಬ್ಬ, ಮಾತೆತ್ತಿದ್ರೆ ಸಾಕು, ರಾಜಕೀಯದ ಚರಿತ್ರೆನೇ ಜಾಲಾಡ್ಬಿಡ್ತೀಯಲ್ಲೇ. ಯಾವ ರಾಜಕೀಯದಂತಾನೆ ಕಾದಿ ಹಾಕೊಂಡು ನೆಟ್ಟಗ್ ನಿಯತ್ತಾಗೆ ಜನಗಳ ಸೇವೆ ಮಾಡಿದ್ದಾನೆ ಹೇಳು. ಅಲ್ಲ, ನೀನ್ ಇಷ್ಟೆಲ್ಲ ಮಾತಾಡ್ತೀಯಲ್ಲ, ನಿನ್ನ ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನು? MA. MAನಾ? MA ಮಾಡ್ಬಿಟ್ಟು ಈ ಕಸಬಾ? ಓದಕ್ ತಕ್ಕಂತೆ ಯೋಗ್ಯತೆಗ್ ತಕ್ಕಂತೆ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮಂತವ್ರ ಕೆಲಸ ಸಿಕ್ಕಿದಿದ್ರೆ ನಮ್ ಭಾರತ ದೇಶ ಅಮೆರಿಕಾಗೆ ಚಾಲೆಂಜ್ ಮಾಡ್ತಾ ಇತ್ತು. ನಿಮ್ಮಂತ ಭ್ರಷ್ಟ ರಾಜಕಾರಣಿಗಳು ನಿಜವಾದ ಪ್ರತಿಭೆಗಳಿಗೆ ಅವಕಾಶ ಸಿಗದೆ ಇರೋ ಹಾಗೆ ಮಾಡ್ತಾ ಇದ್ದಾರೆ. ಅಯ್ಯೋ ಮೇನ್ಕಾ, ನೀ ಸುಮ್ಮನಿರು. ನೀನೇನು ಯೋಚನೆ ಮಾಡ್ಬೇಡ ಬಾವ. ನೋಡಯ್ಯ ನಾಜುಕಯ್ಯ, ನೀನು ಗೆಲ್ಬೇಕು. ನನ್ ಮರ್ಯಾದೆ ಪಕ್ಷದಲ್ಲಿ ಹೈಕಮಾಂಡ್ ನಲ್ಲಿ ಉಳಿಬೇಕು ಅಷ್ಟೇ. ಆಯ್ತು ಬಿಡು ಬಾವ, ಅದಕ್ಕೇನ್ ವ್ಯವಸ್ಥೆ ಬೇಕೋ ನಾ ಮಾಡ್ತೀನಿ.
ಕ್ರಿಮಿನಲ್ಸ್ ಯಾರೇ ಆಗಿದ್ರು ಸಹ ಧೈರ್ಯವಾಗಿ ಬಂದು ಕಂಪ್ಲೇಂಟ್ ಕೊಡಿ ಅಂತೀರಾ, ಅದನ್ನೇ ನಂಬ್ಕೊಂಡು ನಾನು ಕಂಪ್ಲೇಂಟ್ ಕೊಡಕ್ ಬಂದ್ರೆ ತಗೊಳ್ಳೋದಿಲ್ಲ ಅಂತೀರಲ್ಲ ಸರ್. ಅಂದೆ ಇನ್ನೇನ್ ಮಾಡ್ಲಿ, ಶೋಕಿ ಕಾಕಿ ಹಾಕೊಂಡು ಕರ್ತವ್ಯನೇ ದೇವರು ಅಂತ ಬಾಯ್ ಬಡ್ಕೊಂಡು ಲಂಚಕ್ಕೆ ಕೈ ಒಡ್ಡ ಪೊಲೀಸ್ನ ಅಲ್ಲ, ಜನ್ಮ ಕೊಟ್ಟ ಭಾರತ ದೇಶ ಟ್ಯಾಕ್ಸ್ ಕಟ್ತಾರ ಈ ಜನತೆಗೆ ನಿಷ್ಠೆಯಿಂದ ನಿಸ್ವಾರ್ಥತೆಯಿಂದ ಸೇವೆ ಸಲ್ಲಿಸಬೇಕು ಅನ್ನೋ ಸಿದ್ಧಾಂತಕ್ಕೆ ಕಟ್ಬಿದ್ರ ಪೊಲೀಸ್. ಇದೇ ನಮ್ ತಂದೆ ಅಬ್ದುಲ್ ಅಜೀಮ್ ಅವರಿಂದ ನಾನ್ ಕಲ್ತ ಪಾಠ. ಸರ್ ದೇಶ ಅದು ಇದು ಅಂತ ದೊಡ್ಡ ಮಾತಾಡ್ತಿದ್ದೀರಾ ಸರ್, ನನಗೆ ಅವೆಲ್ಲ ಅರ್ಥ ಆಗೋದಿಲ್ಲ ಸರ್. ದಯವಿಟ್ಟು ಕಂಪ್ಲೇಂಟ್ ತಗೊಂಡು ಅವನ್ನ ಅರೆಸ್ಟ್ ಮಾಡಿ. ಅರ್ಥ ಮಾಡ್ಕೊ, ನಾನ್ ಕಂಪ್ಲೇಂಟ್ ತಗೊಂಡ್ರೆ FIR ರಿಜಿಸ್ಟರ್ ಆಗುತ್ತೆ. FIR ರಿಜಿಸ್ಟರ್ ಆದ್ರೆ ಕೋರ್ಟ್ ಹೋಗ್ಬೇಕಾಗತ್ತೆ. ಕೋರ್ಟ್ ಕಟ್ಕಟೆಯಲ್ಲಿ ನಿನ್ ತಂಗಿನ ರೇಪಿಸ್ಟ್ ಕಡೆ ಲಾಯರ್ ಹೀಗ್ ಮುಟ್ಟದ್ನ ಹಾಗ್ ಮುಟ್ಟದ್ನ ಎಲ್ ರೇಪ್ ಮಾಡ್ದ ಹೇಗ್ ರೇಪ್ ಮಾಡ್ದ ಅಂತ 106 ಪ್ರಶ್ನೆಗಳು ಕೇಳ್ತಾರೆ. ಆಗ ನಿನ್ ತಂಗಿ ಅಷ್ಟು ಜನರ ಮಧ್ಯದಲ್ಲಿ ಏನೋ ಅಂತ ಉತ್ತರ ಕೊಡ್ತಾಳೆ. ಅಷ್ಟೇ ಅಲ್ಲ, ಆಮೇಲೆ ಪೇಪರ್ ಅಲ್ಲಿ ಅತ್ಯಾಚಾರಕ್ಕೊಳಗಾದ ಯುವತಿ ಅಂತ ದೊಡ್ಡದಾಗಿ ಹೆಡ್ಲೈನ್ಸ್ ಬರೆದು ನಿನ್ ತಂಗಿ ದೊಡ್ಡದೊಂದು ಫೋಟೋ ಹಾಕ್ತಾರೆ. ಆಗ ನಿನ್ ತಂಗಿನ ಯಾರು ಮದ್ವೆ ಆಗ್ತಾರೆ? ಅವಳ ಜೀವನನೇ ಹಾಳಾಗೋಗುತ್ತೆ. ಅಕಸ್ಮಾತ್ ಅವನ್ನ ಅರೆಸ್ಟ್ ಮಾಡಿ ನಾನೇನಾದ್ರೂ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ರೆ 1 ವರ್ಷನೋ 2 ವರ್ಷನೋ ಕೇಸ್ ನಡೆಯುತ್ತೆ. ಆಮೇಲೆ ಲ್ಯಾಕ್ ಆಫ್ ಎವಿಡೆನ್ಸ್ ಅಂತ ಕೇಸ್ ಮುಚ್ಚೋಗುತ್ತೆ. ನೋಡು, ಈಗ ನಾನು ಏನ್ ಮಾಡ್ಲಿ ಸರ್? ಮಾಡೋದು ನಾನು, ಶಿಕ್ಷೆ ಕೊಡೋದು ನಿನ್ ತಂಗಿ. ಈ ಕೋರ್ಟ್ಗೆ ನಾನೇ ಜಡ್ಜ್. ಈ ಕೋರ್ಟಲ್ಲಿ ಸಾಕ್ಷಿ ಇಲ್ಲ, ವಿಚಾರಣೆ ಇಲ್ಲ. ಕ್ರಿಮಿನಲ್ ಅಂತ ಗೊತ್ತಾದ ತಕ್ಷಣ ಪನಿಷ್ಮೆಂಟ್. ಮಾಮು ಮಸ್ತ್ ಡೀಲಿಂಗ್ ಅಲ್ವಾ? ಅದಕ್ಕೆ ಅಲ್ವಲ್ಲ ಇಷ್ಟೊತ್ತು ಖುಷಿಯಾಗಿರೋದು. ಜಿಂದಗಿಲೇ 20 ಲಕ್ಷ ಯಾವತ್ತೂ ಒಂದೇ ಸಲ ನೋಡಿರ್ಲಿಲ್ಲ. ಬೆಳಗ್ಗೆ ನರಿ ಮುಖ ನೋಡಿರಲ್ಲ. ನಿಕಲ್ರಿ, ಜಲ್ದಿ ಜಲ್ದಿ. ನಿಮ್ ಹೆಸರು ಹಿಡ್ಕೊಂಡು ಬದುಕೊಡ್ತೀನಿ. ನಿನ್ನ ಪುಕ್ಸಟ್ಟ ಬಿಟ್ಬಿಡೋಕೆ ನಾನು ಎಲ್ಲಾ ಬಿಟ್ಟ ಪುಂಗಿ ದಾಸಯ್ಯ ಅನ್ಕೊಂಡಿದ್ಯಾ? ಸಾಬ್ ನೀವ್ ಎಷ್ಟು ಕೇಳಿದ್ರು ಕೊಟ್ಬಿಡ್ತೀರಿ ಸಾಬ್. ನಿನ್ ಜೀವದ ಬೆಲೆ ನೀನೇ ಕಟ್ಕೋ, ನಾನೇನ್ ಹೇಳೋದಿಲ್ಲ. ಸಾಬ್ ಹೇಳು, ಪರವಾಗಿಲ್ಲ. ಯಾವ ಡೀಲ್ಗೆ ಎಷ್ಟೆಷ್ಟು ಅಂತ ನೀವು ತಾನೇ ಬೆಲೆ ಕಟ್ಟೋದು. ಸಾಬ್ ಒಂದು 3 ಲಕ್ಷ ಸಾಬ್. ಅಷ್ಟೇನಾ? ಸಾಬ್ ಒಂದು 5 ಲಕ್ಷ ಸಾಬ್. ಥೂ, ನಿನ್ ಜೀವದ ಬೆಲೆ ಅಷ್ಟೇನಾ? ಸಾಬ್ ನನ್ನಂತ ಗರೀಬನ್ಗೆ ಅದೇ ದೊಡ್ಡದು ಸಾಬ್. ನೀ ಹೇಳೋದ್ನ ನಂಬೋಕೆ, ನಂಬಿ ಕಿವಿಲ್ ಹೂ ಇಟ್ಕೊಳಕ್ಕೆ ನಾನೇನು ಆರ್ಡಿನರಿ ಆಫೀಸರ್ ಅಲ್ಲ. ಭರತ್ ಅಜೀಮ್. ನೀನ್ ಈಗ ತಾನೇ ಒಂದ್ ಡೀಲ್ ಮುಗಿಸ್ಕೊಂಡು 20 ಲಕ್ಷ ರೂಪಾಯಿ ಕ್ಯಾಶ್ ತಗೊಂಡ್ ಬರ್ತಿದ್ಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಎಲ್ಲಾ ವಿಷಯ ತಿಳ್ಕೊಂಡೆ ನಿನ್ನ ರೈಟ್ ಟೈಮ್ ಅಲ್ಲಿ ರೈಟ್ ವೇ ಅಲ್ಲಿ ಅಟ್ಯಾಕ್ ಮಾಡಿದ್ದು. ನಿನಗೆ ದುಡ್ಡು ಮುಖ್ಯ ಆದ್ರೆ ನಿನ್ ಬಾಡಿ ಮನೆಗೆ ಸೇರುತ್ತೆ. ನಿನಗೆ ಜೀವ ಮುಖ್ಯ ಆದ್ರೆ ಆ ದುಡ್ಡು ನನಗೆ ಕೊಡಬೇಕಾಗತ್ತೆ. ಯೋಚನೆ ಮಾಡು, ದುಡ್ಡ ಜೀವನ. ಬದುಕೋಗ್. ಬಿಡ್ಬೇಕಾ? ಜೀವದ ಮೇಲೆ ಇಷ್ಟೊಂದು ಆಸೆ ಇರೋನು ಅದೆಂಗೋ ಅಷ್ಟೊಂದು ಜೀವಗಳ ಜೊತೆ ಆಟ ಆಡದೆ. ಉಮಾಶಂಕರ್ ಅದ್ ತಗೊಂಬನ್ರಿ. ನಿನ್ನಿಂದ ಒಂದ್ ಕೆಲ್ಸ ಆಗ್ಬೇಕಾಗಿತ್ತು. ಸರ್ ಅದೇನು ಹೇಳಿ ಸರ್. ಸರ್, ಇದರಲ್ಲಿ 20 ಲಕ್ಷ ರೂಪಾಯಿ ಇದೆ. ಇದನ್ನ ತಗೊಂಡು ಆ ಮಟನ್ ಮುನೀರ್ನ ಎತ್ಬಿಡು. ಸರ್ ತಗೋ ಸರ್ ತಗೋ. ಒಬ್ಬ ಪೊಲೀಸ್ ಆಫೀಸರ್ ಆಗಿ ನಾನ್ ನಿನಗೆ ಸುಪಾರಿ ಕೊಡ್ತಾ ಇದ್ದೀನಿ ಅಂತ ಆಶ್ಚರ್ಯ ಆಗ್ತಾ ಇದೆಯಾ? ನನಗೆ ಬೇರೆ ದಾರಿ ಇಲ್ಲ. ಹೆಂಡತಿ ಮಕ್ಕಳು ತಂದೆ ತಾಯಿ ಯಾರೇ ಇಲ್ಲದೆ ಹೋದ್ರು ಮನುಷ್ಯನಿಗೆ ಮುಖ್ಯವಾಗಿ ನೆಮ್ಮದಿ ಇರಬೇಕು. ನೆಮ್ಮದಿ ಒಂದಿದ್ರೆ ಮಸ್ತ್ ಮಜಾ ಮಾಡ್ಬೋದು.
ಅವನ ಆವಳಿಯಿಂದ ನಂಗೆ ರಾತ್ರಿ ಪೂರ್ತಿ ಕಣ್ಮುಚ್ಚಕ್ಕಾಗ್ತಿಲ್ಲ ಕಣಯ್ಯ. ನಾನೇನಾದ್ರೂ ಅವ್ನ ಎತ್ಬಿಟ್ರೆ ಡಿಪಾರ್ಟ್ಮೆಂಟ್ ಇಂದ ಹಿಡಿದು ಪೊಲಿಟಿಷಿಯನ್ಸ್ ವರ್ಗೂ 106 ಪ್ರಶ್ನೆಗಳು ಕೇಳ್ತಾರೆ. ಅಕಸ್ಮಾತ್ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ನೀರು ನೆರಳು ಇಲ್ದಿರೋ ಜಾಗಕ್ಕೆ ಕೆತ್ತು ಬಿಸಾಕ್ಬಿಡ್ತಾರೆ. ಹೇಗಿದ್ರು ನಿನಗೂ ಅವನಿಗೂ ದುಶ್ಮನಿ ಇದ್ದೇ ಇದೆ. ನೀನೇ ಅವನ್ನ ಎತ್ಬಿಡು. ನಿನಗೂ ದುಶ್ಮನಿ ಡೀಲ್ ಮಾಡ್ದಂಗಾಗತ್ತೆ. ನಾನು ಕಾಕಿ ಬಟ್ಟೆ ಹಾಕೊಂಡು ಆರಾಮಾಗಿ ಓತ್ಲಾ ಹೊಡ್ಕೊಂಡು ಸಂಬಳ ಎಣ್ಸ್ಕೋಬಹುದು. ಆಮೇಲೆ ಅನಾಮಿಕನಿಂದ ಮಟನ್ ಮುನೀರ್ ಕೊಲೆ ಅಂತ ಪೇಪರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಸಾಕ್ಷಿ ಆಧಾರಗಳು ಸಿಕ್ಕಿಲ್ಲ ಅಂತ ಡಿಪಾರ್ಟ್ಮೆಂಟ್ ಒಂದು ರಿಪೋರ್ಟ್ ಬರೆದು ಕೇಸ್ ಮುಚ್ಚಿಬಿಡ್ತೀನಿ. ನೀನು ಸೇಫು, ನಾನು ಸೇಫು. ಏನಂತೀಯ? ಬೇಡ ಬೇಡ ಬೇಡ, ಜವಾಬ್ ಕರ್ದು ತಪ್ಪಾಯ್ತು. ಬೇಡ 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 ಬೇಡ, ಜವಾಬ್ ಕರ್ದು. ಏನ್ ಸರ್ ಇದನ್ನೇಯ ಸರ್? ಅವ್ನು ಎತ್ತು ಅಂತ ಸುಪಾರಿ ಕೊಟ್ಟವರು ನೀವೇ, ಈಗ ನೀವೇ ನನ್ನ ಎತ್ತಕ್ಕೆ ನೋಡ್ತಾ ಇದ್ದೀರಲ್ಲ ಸರ್. ನಮ್ಮ ಮಗನೇ, ನಿನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯೋಕೆ ನಾನು ಈ ಸುಪಾರಿ ನಾಟಕ ಆಡಿದ್ದು. ಜೀವದ ಭಯ ಏನು ಅಂತ ಈಗ ಅರ್ಥ ಆಯ್ತಾ? ಜನರು ಜೀವ ನಿನ್ಗೆ ಅಷ್ಟು ಸಲೀಸ? ನೀನ್ ಸಾಯಕ್ಕಿಂತ ಮುಂಚೆ ಆ ಪ್ರಾಣ ಭಯನ ಅನುಭವಿಸಿ ಸಾಯ್. ಆಗ್ಲಾದ್ರೂ ನಿನ್ನಿಂದ ಜೀವ ಕಳ್ಕೊಂಡ ಆತ್ಮಗಳಿಗೆ ಶಾಂತಿನಾದ್ರೂ ಸಿಗುತ್ತೆ. ಸರ್ ಸರ್, ಅವನು ಎಸ್ಕೇಪ್ ಆಗ್ಬಿಟ್ಟ. ಎಸ್ಕೇಪ್ ಆಗ್ಲಿ, ಮುಂದಿದೆ ಊರ ಹಬ್ಬದ ಮೆರವಣಿಗೆ. ಬನ್ನಿ ಹೋಗ್ಬಿಟ್ಟು ಒಂದು ಸ್ಟ್ರಾಂಗ್ ಟೀ ಕುಡಿಯೋಣ. ಅನ್ಯಾಯ ಆಗೋಯ್ತಲ್ಲ ಅಂತ ಕೈ ಕಟ್ಕೊಂಡು ಕೂತ್ಕೊಳ್ಳೋ ಕಾಲ ಅಲ್ಲ ಇದು. ಅನ್ಯಾಯ ಆದವರೇ ಕ್ರಿಮಿನಲ್ಸ್ಗೆ ಶಿಕ್ಷೆ ಕೊಡೋ ಕಾಲ ಇದು. ಅನ್ಯಾಯ ಆಗ್ತಾ ಇದೆ, ಪೊಲೀಸ್ ಬಂದು ನಿಮ್ನ ಕಾಪಾಡ್ತಾರ ಅನ್ನೋ ಭ್ರಮೆಯಲ್ಲಿ ದಯವಿಟ್ಟು ಇರಬೇಡಿ. ಒಬ್ಬೊಬ್ಬ ಸಿಟಿಸನಿಗೂ ಒಬ್ಬೊಬ್ಬ ಪೊಲೀಸ್ ಕಾವಲಿರಕ್ಕಾಗಲ್ಲ. ನಿಮ್ಮ ರಕ್ಷಣೆನ ನೀವೇ ಮಾಡ್ಕೋಬೇಕು. ಆತ್ಮರಕ್ಷಣೆಗೋಸ್ಕರ ಏನೇ ಅಪರಾಧ ಮಾಡಿದ್ರು ಅದು ಅಪರಾಧ ಅಲ್ಲ ಅಂತ ಕಾನೂನೇ ಹೇಳುತ್ತೆ. ಇದರಲ್ಲಿ 20 ಲಕ್ಷ ರೂಪಾಯಿ ಇದೆ. ಅವನಿಂದ ನಿಮ್ಮೆಲ್ಲರಿಗೂ ಅನ್ಯಾಯ ಆಗಿದೆ. ಇದನ್ನ ತಗೊಂಡು ನೀವೆಲ್ಲ ಹಂಚ್ಕೊಳ್ಳಿ.
ಏನಮ್ಮ ನಿನ್ಗೆ ಯಜಮಾನ್ ಎಣ ಮನೆ ಮುಂದೆ ಮಡಿಕೊಂಡು ಹಾಲು ಅನ್ನ ಉಣ್ತಾ ಇದೆಯಲ್ಲ ನೀನು. ಅಣ್ಣ ಹೋಗ್ಬಿಟ್ಟೆ ಅಣ್ಣ. ಅವನ ಅಷ್ಟು ಹೇಳಿದ್ರು ನೀನ್ ಹಂಗೆ ಇದೆಯಲ್ಲಮ್ಮ. ನೀನೇ ತಾಯಿನ ದೆವ್ವನ ಸ್ವಲ್ಪ ನೋಡು ಬರಲ್ವಾ ನಿಂಗೆ? ಲೇ ಬದುಕಿದ್ದಾಗ ಇವನ್ ಯಾವ ಸಂತೋಷ ಕೊಟ್ಟ ಅಂತ ಇವನ್ಗೆ ಅಳ್ಬೇಕು. ತಾಯಿಗೊಳ್ಳೆ ಮಗ ಆಗ್ಲಿಲ್ಲ, ದೇಶಕ್ಕೊಳ್ಳೆ ಪ್ರಜೆ ಆಗ್ಲಿಲ್ಲ. ಈಗ್ಲಾದ್ರೂ ಮಸಾಣಕ್ಕೆ ಎಣ ಆದ್ನಲ್ಲ, ಅದಕ್ಕೆ ಈ ಹಾಲು ಅನ್ನ ಉಂಟಾ ಇವನಿ. ಅಮ್ಮೋ ನೀನ್ ಹೆತ್ತ ಮಗ ಇವನು. ಅದಕ್ಕೆ ಅವನ್ ಬೇರೆಯವ್ರ ಕೈಲಿ ಸತ್ತಿದ್ದು. ಇಲ್ದೆ ಹೋಗಿದ್ರೆ ನಾನೇ ಅವನ್ನ ಕೊಲೆ ಮಾಡ್ಬಿಟ್ಟು ಜೈಲ್ಗೆ ಹೋಗಿ ಸೇರ್ಕೊಂಡ್ಬಿಡ್ತಾ ಇದ್ದೆ. ಎಂತೋನೇ ಆದ್ರೂ ಮಗನೇ ಅಲ್ವೇನಮ್ಮೋ. ಈ ನನ್ ಮಗನ್ ಮುಖಕ್ಕೆ ಕಿತ್ತೋರ್ ನನ್ ಜೋಡ್ಸಿ ಕಾಕ್ಸ. ಇವನು ಬದುಕಿದ್ದಾಗ ಏನೇನ್ ಮಾಡ್ದ ಅಂತ ನನಗ್ ಗೊತ್ತು. ಎಷ್ಟ್ ಜನ ಹೆಣ್ಮಕ್ಳನ್ನ ಹಾಳ್ ಮಾಡವನು, ಎಷ್ಟ್ ಜನ ಹೆಂಗಸ ತಾಳಿ ಕಿತ್ತಾಕವನು ನನಗ್ ಗೊತ್ತು. ಇಂಥ ಕೆಟ್ಟ ಕಂತ್ರಿ ನನ್ ಮಗ ಸತ್ನಲ್ಲ, ನಮ್ಮೂರಿನ ಜನ, ನಮ್ಮೂರಿನ ಹೆಂಗಸರು ಎಲ್ಲ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ. ಇದ್ದ ಮಗ ಸತ್ತೋದ ಅಂತ ಎದೆ ಪಡ್ಕೊಂಡು ಆಡೋ ತಾಯಿಂದಿರ್ನ ನೋಡಿದ್ದೀನಿ. ಆದ್ರೆ ನೀನು ಲೇ 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 ಯಾವನ್ಗೋ ತಾಯಿ? ಮೊದ್ಲು ಈ ನನ್ನ ತಾಯಿ ಭಾರತಾಂಬೆಗೆ ನನ್ ಮಗಳು ಕಣು, ಆಮೇಲೆ ಈ ಕಂತ್ರಿ ನನ್ ಮಗನ್ ತಾಯಿ. ಕೊಲೆಗಾಲಕ್ಕೆ ನಿನಗೆ ಯಾವ್ದನ ಮಗ ಆಯ್ತನೋ ನಾನು ನೋಡ್ತೀನಿ. ಈ ನನ್ನ ಭಾರತಾಂಬೆ ಏನ್ ಬಂಜೆ ಅಲ್ಲ ಕಣು. ಭರತಜಿನಂತ ಕೋಟ್ಯಾಂತರ ಗಂಡು ಮಕ್ಕಳನ್ನ ಹೆತ್ತಿದಾಳೆ. ಅವರಲ್ಲಿ ಯಾರಾದ್ರೂ ಒಬ್ಬ ಆಯ್ತಾನೆ. ಲೇ ಎದ್ದೋಗ್ರ, ಮೊದ್ಲು ಈ ಪಾಪಿ ಎಣಾನ ನನ್ ಮನೆ ಮುಂದಿಂದ ಎತ್ತಾಕಿ ನೀರು ಗಂಜಲ ಹಾಕಿ ಶುದ್ಧ ಮಾಡ್ಕೋತೀನಿ. ಎದ್ದೋಗ್ರೋ, ಇಲ್ಲಾಂದ್ರೆ ಪರ್ಕೆ ಕಿತ್ತೋಯ್ತದೆ. ಲೇ ಹೋಗ್ರೋ, ಹೋಗಲ್ಲೇ, ಎತ್ಕೊಂಡು ಹೋಗಲೇ, ಹೋಗ್ರೋ ಹೋಗ್ರೋ ಹೋಗ್ರೋ, ಹಾಳಾಗೋಗ್ರೋ. ಏನ್ ಕರ್ಮ ಮಾಡ್ಕೊಂಡು ಮಗನ್ ಬೆಳೆಯೋದು. ಯಾಕ್ರೋ ಬಾವುಟನ ಅರ್ಧ ಕೇಳಿಸಿದಿರಾ? ನಾಯಕರು ಸತ್ತೋದ್ರೆ ವಿಧಾನಸೌಧ ಬಾವುಟನ ಸ್ವಲ್ಪ ಕೆಳಗಡೆ ಇಳ್ಸಕ್ಕಿಲ್ವಾ ಸಾರ್? ಹಂಗೆ ನಮ್ ನಾಯಕರು ಸತ್ತೋಗವ್ರೆ, ಅದಕ್ಕೆ ನಾವು ಸ್ವಲ್ಪ ಕೆಳಗಡೆ. ನ್ಯಾಷನಲ್ ಫ್ಲಾಗ್ ಅವಮಾನ ಮಾಡಿದಾರೆ ಅಂತ ಕೇಸ್ ಫಿಟ್ ಮಾಡಿ ಒಳಗಾಕ್ರ ನನ್ನ ಮಕ್ಕಳು. ಈ ನನ್ನ ಮಕ್ಕಳನ್ನ ಎತ್ತು ಒಳಗಾಕ್ರಿ.
ಬರ್ಬರ್ ಸಾವು ಬಂದು ಬೀದಿ ಎಣಾಗೆ ಸಾಯ್ತಾರೆ, ಹಿಂಗೆ ಸಾಯ್ಬೇಕು. ಸರ್ ನೀವು SP ಆಗಿ ಬಂದ್ಮೇಲೆನೆ ಕೋಲಾರ ಶಾಂತವಾಗಿದೆ ಸರ್. ಅದರಲ್ಲೂ ಮಾಲೂರಿನ ಜನರಂತೂ ತುಂಬಾ ನೆಮ್ಮದಿಯಾಗಿದ್ದಾರೆ ಸರ್. ನಾನು ಹೊಗಳಿಸ್ಕೊಳಕ್ ಇಷ್ಟಪಡೋದಿಲ್ಲ ಅಂತ ನಿಮಗ್ ಚೆನ್ನಾಗಿ ಗೊತ್ತಿರ್ಬೇಕಲ್ಲ. ಸಾರಿ ಸರ್. ಸಾರಿ ಸರ್. ಪೊಲೀಸ್ ಅಂದ್ರೆ ಕಾಕಿ ಹಾಕೊಂಡು ಪೋಸ್ ಕೊಡೋದಲ್ಲ, ಕದರ್ ಆಗಿ ಪವರ್ ತರ ಇರ್ಬೇಕು. ಅವನ್ ಲಾಠಿ ಏಟ್ಗೆ, ಬೂಟ್ ಸೌಂಡ್ಗೆ ಕ್ರಿಮಿನಲ್ಸ್ ಎಲ್ಲೇ ಅಡಗಿದ್ರು ಪದ್ರಗುಟ್ಕೊಂಡು 1-2 ಹಲ್ಲೆ ಮಾಡ್ಕೊಂಡು ಬಂದು ಸರೆಂಡರ್ ಆಗ್ಬೇಕು. ಅದು ಪೊಲೀಸ್. ಎಷ್ಟು ಗಂಟೆ ಬರ್ತಾನ ಅವನು? ಇನ್ನೇನ್ ಬರೋ ಟೈಮ್ ಆಯ್ತು ಸರ್. ಪ್ರಿಯಾ 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 ಹೇಳು ಪ್ರಿಯಾ 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 ಮಾತಾಡ ಪ್ರಿಯಾ 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 ಮಾತಾಡಮ್ಮ 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 ಪ್ರಿಯಾ 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 ಮಾತಾಡ ಪ್ರಿಯಾ ಪ್ರಿಯಾ ಮಾತಾಡ ಪ್ರಿಯಾ ಪ್ರಿಯಾ ಮಾತಾಡ ಪ್ರಿಯಾ ಮಾತಾಡಮ್ಮ ಮಾತಾಡ್ಕೊಂಡು ಓಡಾಡ್ತಿದ್ದೆಲ್ಲಮ್ಮ. ನಿಂತ ಸ್ಥಿತಿ ಆದ್ರೆ ಈಗ ನಮ್ಮ ಕೇಸ್ ಆಚೆ ಇಲ್ವಲ್ಲಮ್ಮ. ಏನ್ ಮಾಡ್ಲಿ, ನನಗ್ ದುಃಖನೇ ತಡಿಯಕ್ಕಾಗ್ತಿಲ್ವಲ್ಲ. ಇನ್ಮೇಲೆ ಯಾರನ್ನ ಪ್ರಿಯಾ ಪ್ರಿಯಾ ಅಂತ ಕೂಗ್ಲಮ್ಮ. ಸರ್ ಎಲ್ರಿ? ಸರ್ ಬೆಳಗ್ಗೆ ಇಲ್ಲೇ ಸರ್ ಬಾಡಿ ಸಿಕ್ಕಿದ್ದು. ದಾರಿ ಬಿಡಿ, ದಾರಿ ಬಿಡಿ. ನಗ್ನಗ್ತಾ ಇತ್ತು ಕಣ. ಈಗ ಈ ಸ್ಥಿತಿ ನೋಡ್ಬೇಕಾಯ್ತಲ್ಲಮ್ಮ. ಯಾರನ್ನ ಹೀಗ್ ಮಾಡಿದ್ರು? ಬನ್ನಿ ಸ್ವಾಮಿ ಬನ್ನಿ. ನಾನು ಬಂದ ಮೇಲೆ ಕೋಲಾರ ಬಹಳ ಶಾಂತಿಯಿಂದ ಇದೆ ಅಂತ ಪ್ರಶ್ನವ್ರಿಗೆಲ್ಲ ಹೇಳ್ಕೊಂಡು ಹೀರೋ ತರ ಪೋಸ್ ಕೊಟ್ಕೊಂಡು ಫೋಟೋ ತೆಗೆಸ್ಕೊತಿದ್ರಲ್ಲ, ನೋಡಿ ಎಲ್ಲಿ ಶಾಂತಿ ಇದೆ. ಇದು ಯಾರ ಕೆಲ್ಸ ಅಂತ ನನಗ್ ಚೆನ್ನಾಗ್ ಗೊತ್ತು. ಆ ಜಾತಿಯವ್ರದೇ. ಕತೆ ಕಟ್ಟಿದ್ರೆ ಅಷ್ಟೇ. ನಾನ್ ಯಾಕ್ರಿ ಕತೆ ಕಟ್ಲಿ? ಆ ಜಾತಿ ಹುಡ್ಗ ನಮ್ ಹುಡ್ಗಿಯಿಂದ ಬಿದ್ದು ಪ್ರೀತಿಸ್ತೀನಿ ಪ್ರೀತಿಸ್ತೀನಿ ಅಂತ ಪೀಡಿಸ್ತಿದ್ದ. ಈ ವಿಷಯ ಪ್ರಪಂಚಕ್ಕೆ ಗೊತ್ತಿರೋ ಸತ್ಯ. ಅದಕ್ಕೆ ಅವನೇ ಕೊಲೆ ಮಾಡಿದ್ವು ಅಂತನಾ? ಹೌದು, ಅವನೇ ಕೊಲೆ ಮಾಡಿರೋದು. ಇಲ್ಲ ಅಂದ್ರೆ ತಾನ್ ಪ್ರೀತಿಸ್ತಿದ್ದ ಹುಡುಗಿ ಸತ್ತಾಗ ತಲೆ ಮರ್ಸ್ಕೊಂಡು ಯಾಕೆ ಹೋಗ್ತಿದ್ದ? ಇಲ್ಲೇ ಇರ್ತಿದ್ದ. ಈಗ ಹೇಳಿ, ಯಾಕೆ ಸುಮ್ನಾದ್ರಿ? ಆ ಜಾತಿ ಹುಡುಗ ಎಲ್ಲೇ ಇದ್ರು ಅವನ್ನ ಎಳ್ಕೊಂಬಂದು ಬೀದಿಲಿ ಹೊಡಿತೀವಿ. ಏನ್ ರಯ್ಯ? ಸರ್ ಏನ್ ಸರ್ ಅವ್ನು ಹೀಗೆ ಮಾತಾಡ್ತಿದ್ದಾನೆ? ಹೋಮ್ ಮಿನಿಸ್ಟರ್ ಸಪೋರ್ಟ್ ಇದೆ ಅಂತ ಮೆರೆದಾಡ್ತಿದ್ದಾನೆ. ಸಿಚುವೇಶನ್ ಕಂಟ್ರೋಲ್ ತಗೊಳ್ಳಿ, ಉಳಿದಿದ್ದು ನಾನು ನೋಡ್ಕೊಂತೀನಿ. ಎಸ್ ಸರ್, ಎಸ್ ಸರ್. ಜಾತ್ಯತೀತ ರಾಷ್ಟ್ರ ಅಂತ ಬಿಟ್ಟಿ ಪ್ರಚಾರ ವಿಶ್ವದಲ್ಲೆಲ್ಲ ಪಡ್ಕೊಂಡಿದ್ರು. ಜಾತಿ ಹಂಗಿಲ್ದೆ ರಾಜಕೀಯ ಮಾಡೋದು ನಮ್ಮ ಇಂಡಿಯಾದಲ್ಲಿ ಸಾಧ್ಯ ಇಲ್ಲ. ಬಾವಾ, ಆಸ್ತಿ ಅಂತಸ್ತು ಅಧಿಕಾರಕ್ಕೆ ಕಾಕಿ ಕಾದಿ ಕಾವಿಗೆ ತಲೆ ತಗ್ಸ್ತಾ ಇದ್ದವರು ನಮ್ ದೇಶದಲ್ಲಿ ಇರ್ಬೋದು. ಆದ್ರೆ ಜಾತಿ ಅನ್ನೋ ಸೆಂಟಿಮೆಂಟ್ ಬಂದಾಗ ಅದಕ್ಕೆ ಮೆಲ್ಟ್ ಆಗದೆ ಇರೋನು ನಮ್ ದೇಶದಲ್ಲಿ ಇಲ್ವೇ ಇಲ್ಲ. ಈ ಕಂತೆ ಪುರಾಣ ಎಲ್ಲ ಬಿಟ್ಟು ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡು. ಮಾಡಕ್ ಇನ್ನೇನ್ ಉಳಿದಿದೆ? ಬೆಂಕಿ ಇಟ್ಟಾಯ್ತಲ್ಲ.
ಕೋಮು ಗಲಭೆ ಅಂತ ಹಣೆ ಪಟ್ಟಿ ಕಟ್ಟೋದು, ಆ ಜಾತಿಯವ್ರನ್ನ ನಮ್ ಜಾತಿ ವಿರುದ್ಧ ಎತ್ ಕಟ್ಟೋದು. ಈ ಕ್ಷೇತ್ರದಲ್ಲಿ ನಮ್ ಜಾತಿಯವರೇ ಮೆಜಾರಿಟಿ ಇರೋದ್ರಿಂದ 5 ಓಟ್ ಎಕ್ಸ್ಟ್ರಾ ಬಿದ್ರೆ ಸಾಕು, ನಾವೇ ಗೆಲ್ಲೋದು. ನೋಡ್ ನಾಜುಕಯ್ಯ, ನೀನು ಈ ಸಲ ಎಲೆಕ್ಷನ್ ನಲ್ಲಿ ಗೆದ್ರೆ ನಾನು CM, ನೀನು ಹೋಮ್ ಮಿನಿಸ್ಟರ್. ಹಾಗಾದ್ರೆ ನಾನು ಅನ್ಯಾಯಕ್ಕೊಳಗಾದ ಮಹಿಳೆಯರಿಗೆ ನ್ಯಾಯ ಒದಗಿಸಿ ಕೊಡೋ ಮಹಿಳಾ ಆಯೋಗದ ಅಧ್ಯಕ್ಷೆ. ಮತ್ತೆ ಕೊಡ ಕೈ. ಬಾವಾ ಮುಂದೇನು ನಿಷೇಧಾಜ್ಞೆ ಜಾರಿ ಮಾಡೋದು, ನಮ್ ಜಾತಿಯವ್ರನ್ನ ಬಿಟ್ಟು ಅವ್ರ ಜಾತಿಯವ್ರನ್ನ ಹೊಡ್ಸೋದು ಅಷ್ಟೇ. ನಿನ್ ನಾಲೆಡ್ಜ್ಗಿಷ್ಟು ನಿಷೇಧಾಜ್ಞೆ ಜಾರಿ ಮಾಡೋದು ಹೋಮ್ ಮಿನಿಸ್ಟರ್ ಅಲ್ಲ, ಜಿಲ್ಲಾಧಿಕಾರಿ. ಇಷ್ಟು ಗೊತ್ತಿಲ್ದೇ ಇರೋ ನೀನು ಒಬ್ಬ ಹೋಮ್ ಮಿನಿಸ್ಟ್ರು. ಆಯ್ತು ಅಂದ ತಕ್ಷಣ ನಿಮ್ಮನ್ನ ಕ್ಷಮಿಸಿ ನಿಮ್ ಸಸ್ಪೆನ್ಷನ್ ಆರ್ಡರ್ನ ರಿವೋಕ್ ಮಾಡೋದಕ್ಕೆ ನೀವು ತಿಂದಿರೋದು ನನ್ನ ದುಡ್ಡಲ್ಲ ಅಥವಾ ನಮ್ಮ ಅಪ್ಪನ ದುಡ್ಡಲ್ಲ, ಜನಗಳ ದುಡ್ಡು ತಿಂದಿದಿರಲ್ರಿ. ಬೇಲಿನ ಎದ್ದು ಹೊಲ ಮೇಯಕ್ ಹೋದ್ರೆ ಹೊಲ ಹೇಗ್ರಿ ಉದ್ಧಾರ ಆಗುತ್ತೆ? ನಿಮ್ಮ ಆದಾಯ ಎಷ್ಟು, ಆಸ್ತಿ ಎಷ್ಟು? ಆದಾಯಕ್ಕಿಂತ ಆಸ್ತಿ 1 ಲಕ್ಷ ಜಾಸ್ತಿ ಇದ್ರೆ ಓಕೆ ಅನ್ಬೋದು, 10 ಕೋಟಿ ಇದೆಯಲ್ರಿ. ನೀವು ಯಾವ್ಯಾವ ಬಿಲ್ನಲ್ಲಿ ಎಷ್ಟೆಷ್ಟು ನುಂಗಿದ್ದೀರಾ, ಯಾವ ಬ್ಯಾಂಕಲ್ಲಿ ಎಷ್ಟು FD ಇಟ್ಟಿದ್ದೀರಾ, ನಿಮ್ಮನೇಲಿ ಎಷ್ಟು ಕ್ಯಾಶ್ ಇದೆ, ಎಷ್ಟು ಗೋಲ್ಡ್ ಇದೆ, ಎಲ್ಲ ಪಿನ್ ಟು ಪಿನ್ ಬರ್ದು ಆ ಫೈಲ್ನ ಲೋಕಾಯುಕ್ತರ ಕಚೇರಿ ಕಳ್ಸಿದೀನಿ. ಅವ್ರೇನ್ ತೀರ್ಮಾನ ತಗೋತಾರೋ ಅದೇ ಫೈನಲ್. ನೀವಿನ್ ಹೊರಡ್ಬೋದು. ಹೆಚ್ಚಾಗಿ ಅವ್ನು ತಂಗಿ ಪ್ರೀತಿಸ್ತಾ ಇದ್ದ. ಪ್ರಿಯಾ, ಎಲ್ಲಿ ಆನು? ಬೇಡ ಅಣ್ಣ, ನಂಗೆ ಎಕ್ಸಾಮ್ ಇದೆ. ಹೊಟ್ಟೆ ಹಸ್ಕೊಂಡು ಯಾರಾದ್ರೂ ಎಕ್ಸಾಮ್ ಬರೀತಾರಾ? ಎಲ್ಲಿ ಆನು? ನಂಗ್ ಸಾಕು. ಇನ್ನು ಒಂದೇ ಒಂದು ತುತ್ತು ಪುಟ್ಟ, ನನ್ನ ಮಾತು ಕೇಳು. ನೀನ್ ಇಷ್ಟಪಟ್ಟು ಹುಡುಗನ ಜೊತೆ ನಿನ್ ಮದ್ವೆ ಮಾಡಿ ನಿನ್ನ ಹೊಟ್ಟೆಲಿ ಹುಟ್ಟಿದ ಮಗುನ ಎತ್ತಾಡಿಸಿ ಅದ್ರ ತೊದ್ಲು ಬಾಯಿಲಿ ನಾನು ಮಾಮಾ ಮಾಮಾ ಅಂತ ಕರ್ಸ್ಕೊಳ್ಬೇಕು. ಆಮೇಲೆ ನನ್ ಮದ್ವೆ. ಮೊದ್ಲು ನಿನ್ ಮಗುನ ನಾನ್ ಆಟ ಆಡಿಸ್ಬೇಕು. ನೀನೇ ನನ್ ಮಗು, ನನ್ ಪುಟ್ಟ, ನನ್ ಬಂಗಾರ, ನೀನೇ ನನ್ನ ಪ್ರಪಂಚ. ಏನಾ ಜೂಟ್? ಸಿಕ್ಕೋ ಅಣ್ಣ, ಆಟ ಆಡಿಸ್ಬೇಡ. ಯಾಕಣ್ಣ ಮುಳ್ತಾನೆ ಚುಚ್ತಾ ಇತ್ತು? ಏನ್ ಪ್ರಾಣನ ಹೋಗ್ತಿತ್ತು? ಮುಳ್ಳಲ್ಲಮ್ಮ, ನಿನ್ಗೊಂದು ಸಣ್ಣ ನೋವಾದ್ರೂ ನನ್ ಕೆಲಸ ಇಸ್ಕೊಳಕ್ಕಾಗಲ್ಲ. ಇನ್ ನಿನ್ ಪ್ರಾಣ ಹೋದ್ರೆ ನಾನ್ ಬದುಕಿರ್ತೀನಿ ಅಂತ ಅಂದ್ಕೊಂಡ್ಯಾ ಅಣ್ಣ? ಪ್ರಿಯಾ, ಸಮಾಧಾನ ಮಾಡ್ಕೊಳ್ಳೋಣ. ನನಗ್ ದುಃಖ ತಡಿಯಕ್ಕಾಗ್ತಿಲ್ಲ. ನಿಮ್ಮ ಅಣ್ಣ ನಿನ್ನ ತಂಗಿ ಇದ್ದ ನೋಡ್ಕೊಂಡ, ನಾನು
ನಿನ್ನ ಸ್ವಂತ ಮಗಳು ಅಂತ ನೋಡ್ಕೊಂಡಲ್ಲ. ನಿನ್ ಕೊಲೆ ಮಾಡ್ದ ಆ ಜಾತಿ ಅವ್ರು ಯಾರೇ ಆದ್ರೂ ಸರಿ, ನಾನ್ ಸುಮ್ನೆ ಬಿಡಲ್ಲ, ನಾನ್ ಸುಮ್ನೆ ಬಿಡಲ್ಲ. ಏಯ್, ನಿನ್ಗೇನ್ ಸ್ವಲ್ಪನಾದ್ರೂ ಸ್ವಾಭಿಮಾನ ಇಲ್ವಾ? ಆ ಜಾತಿಯವ್ರು ನಿನ್ ತಂಗಿಗೆ ಈ ಗತಿ ತಂದಿದ್ದಾರೆ, ನಮ್ ಜಾತಿಗೆ ಅನ್ಯಾಯ ಮಾಡಿದ್ದಾರೆ. ಇದನ್ನೆಲ್ಲ ಸಹಿಸ್ಕೊಂಡಿದ್ದಿಲ್ಲ. ಎತ್ತಾಡ್ಸಿದ್ ನನಗೆ ಇಷ್ಟೊಂದು ದುಃಖ ಆಗ್ತಾ ಇದೆ. ಇನ್ನು ರಕ್ತ ಹಂಚ್ಕೊಂಡು ಹುಟ್ಟಿದ ಅಣ್ಣ ನೀನು, ನಿನ್ನ ರಕ್ತ ಕುದಿಯಲ್ಲ ಅಣ್ಣ. ಅಯ್ಯೋ ಪ್ರಿಯಾಣ, ಕೊಲೆ ಮಾಡಿದವ್ರು ಯಾರು, ಯಾವ ಜಾತಿಯವನು ಅಂತ ಗೊತ್ತಿದ್ರು ಸಹ ಇನ್ನೂ ಸುಮ್ಮನೆ ನಿಂತಿದ್ದಲ್ಲ. ಆ ಜಾತಿ ಅವ್ರದ್ದು ಜಾಸ್ತಿ ಆಯ್ತು. ಹೋಗಿ ಅವ್ರನ್ನ ಮುಗಿಸು. ಏನ್ ಯೋಚನೆ ಮಾಡ್ತಿದ್ಯಾ ಅಭಿ? ನೀನ್ ಮುಂದೆ ಹೋಗು, ನಿನ್ ಹಿಂದೆ ನಮ್ಮವ್ರು ಇರ್ತಾರೆ. ತಡ ಮಾಡಬೇಡ ಅಭಿ. ಹೋಮ್ ಮಿನಿಸ್ಟರ್ ನಮ್ ಜಾತಿಯವರೇ, ನಮ್ ಭಾವನೆ. ನಿನ್ಗೆ ಯಾವ ತೊಂದರೆನೂ ಬರಲ್ಲ. ನಾನ್ ಗ್ಯಾರಂಟಿ ಕೊಡ್ತೀನಿ, ನಾನ್ ಜವಾಬ್ದಾರಿ ತಗೋತೀನಿ. ಹೋಗು. ಸಾರ್ವಜನಿಕರಲ್ಲಿ ವಿಶೇಷ ಘೋಷಣೆ. ಕಾಲಂ 144 ಅಪರಾಧ ದಂಡ ಪ್ರಕ್ರಿಯೆ ಸಂಹಿತೆ ರೀತ್ಯ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಇಂದು ದಿನಾಂಕ 15/6/2008 ತತ್ಕ್ಷಣದಿಂದ ದಿನಾಂಕ 20/6/2008 ಮಧ್ಯರಾತ್ರಿಯವರೆಗೆ 5 ದಿನಗಳ ಕಾಲ ಕೋಲಾರದ ಮಾಲೂರು ಹಾಗೂ ಸುತ್ತಮುತ್ತಲ 5 ಕಿಲೋಮೀಟರ್ ವ್ಯಾಪ್ತಿಯ ಪ್ರದೇಶದಲ್ಲಿ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತದೆ. ಸದರಿ ಮಾಲೂರಿನ ಕೆಲ ಕಿಡಿಗೇಡಿಗಳು ತಮ್ಮ ಜಾತಿಗೆ ಅನ್ಯಾಯವಾಗಿದೆ ಎಂಬ ನೆಪದಲ್ಲಿ ಪ್ರತಿಭಟನೆ ಮಾಡುತ್ತಾ ಹಿಂಸಾಚಾರದಲ್ಲಿ ತೊಡಗಿದ್ದಾರೆ. ಇದರ ಸಂಬಂಧವಾಗಿ ಜಿಲ್ಲಾಧಿಕಾರಿಗಳಾದಂತಹ ಶ್ರೀಮತಿ ಪದ್ಮಕುಮಾರ್ ಅವರು ಕಾಲಂ 144 ಅಪರಾಧ ದಂಡ ಪ್ರಕ್ರಿಯೆ ಸಂಹಿತೆ ರೀತ್ಯ ನಿಷೇಧಾಜ್ಞೆ ಜಾರಿಗೊಳಿಸಿದ್ದಾರೆ. 5 ಅಥವಾ ಅದರ ಮೇಲ್ಪಟ್ಟ ಜನರ ಗುಂಪು ಸೇರುವುದಾಗಲಿ, ಮೆರವಣಿಗೆ ಅಥವಾ ಸಭೆಗಳನ್ನು ನಡೆಸುವುದಾಗಲಿ, ಅಪಾಯಕಾರಿ ಅಥವಾ ಮಾರಕಾಸ್ತ್ರಗಳನ್ನು ಒಯ್ಯುವುದಾಗಲಿ, ಸ್ಫೋಟಕ ವಸ್ತುಗಳನ್ನು ಸಿಡಿಸುವುದು ಅಥವಾ ಎಸೆಯುವುದಾಗಲಿ, ಚಳುವಳಿಗಳನ್ನು ನಡೆಸುವುದಾಗಲಿ, ಪ್ರಚೋದನಕಾರಿ ಘೋಷಣೆಗಳನ್ನು ಕೂಗುವುದಾಗಲಿ ನಿಷೇಧಿಸಲಾಗಿದೆ. ಈ ನಿಯಮವನ್ನು ಉಲ್ಲಂಘಿಸುವವರ ವಿರುದ್ಧ ಕಾನೂನು ರೀತ್ಯ ಕ್ರಮ ಕೈಗೊಳ್ಳಲಾಗುವುದೆಂದು ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ನಿಷೇಧಾಜ್ಞೆ ಅನೌನ್ಸ್ ಆದ್ರೆ ಎಷ್ಟು ಜನ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ಕಳ್ಕೊಂತಾರೋ, ಎಷ್ಟು ಮಕ್ಕಳು ತಬ್ಲಿ ಆಗ್ತಾರೋ. ಈ ನಿಷೇಧಾಜ್ಞೆಯಿಂದನೇ ನನ್ನ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಬಂದ್ಬಿಡ್ತು.
ಚಿಲ್ಕಾವತಿ ನಗರ ಬಹಳ ಸೂಕ್ಷ್ಮವಾದ ಪ್ರದೇಶ. ಇಲ್ಲಿ ನಾನು ಎಲ್ಲ ಕಡೆ ಮೆನ್ಪೋಸ್ಟ್ ಮಾಡಿದ್ದೀನಿ. ಈಗ ಪೊಲೀಸ್ ಕಮಿಷನರ್ಗೆ ವೈರ್ಲೆಸ್ ಮುಖಾಂತರ ಒಂದು 4 CR ಪ್ಲೇಟೂನ್ನ ಕಳ್ಸಕ್ಕೆ ಹೇಳಿದ್ದೀನಿ. ನೀವು ಈಗ ತಾನೇ ಏನು ಇಂಜೂರ್ಡ್ಸ್ ಯಾರ ಗಾಯಾಳುಗಳಿದ್ದಾರೆ ಅವ್ರನ್ನೆಲ್ಲ ಹಾಸ್ಪಿಟ್ಲಿಗೆ ಕಳಿಸ್ಕೊಟ್ಟಿದ್ದೀರಾ. ನಾನು ಹಾಗೆ ರೌಂಡ್ಸ್ ಮಾಡಿ ಹಾಸ್ಪಿಟ್ಲಿಗೆ ಹೋಗಿ ಗಾಯಾಳುಗಳನ್ನ ನೋಡ್ಕೊಂಡು ಬರ್ತೀನಿ. ಅಲ್ಲಿವರೆಗೂ ಯಾವುದೇ ಅಹಿತಕರ ಘಟನೆಗಳು ನಡೆದ ಹಾಗೆ ನೋಡ್ಕೊಳ್ಬೇಕು. ಓಕೆ, ಬಿ ಅಲರ್ಟ್ ಅಂಡ್ ಬಹಳ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು. ಓಕೆ, ಮೂವ್. ಮಧ್ಯಾಹ್ನ ಬೇಗ ಬರ್ತೀನಿ. ಓಕೆ, ಗುಡ್ ಬಾಯ್ ಅನ್ಸ್ಕೋಬೇಕು. ಆಮೇಲೆ ಯಾರ ಹತ್ರನೂ ಕೆಟ್ಟ ಹೆಸರು ತಗೊಳ್ಬಾರ್ದು. ಟೀಚರ್ಸ್ ಹತ್ರ ಒಬಿಡಿಯಂಟ್ ಆಗಿರ್ಬೇಕು. ನಂಗೊಂದು ಡೌಟ್. ಹೇಳು ಕಂದ. ದೇವಸ್ಥಾನ ಸಿಕ್ತು, ನಮಸ್ಕಾರ ಮಾಡ್ಲಿಲ್ಲ. ಮಸೀದಿ ಸಿಕ್ತು, ನಮಾಜ್ ಮಾಡ್ಲಿಲ್ಲ. ಚರ್ಚ್ ಸಿಕ್ತು, ಆ ಬಿಳಿಲಿ ನನಗೆ ಚರ್ಚ್ ಕಾಣಿಸ್ತಾ ಇದೆ. ಆ ಹಸಿರಲ್ಲಿ ನನಗೆ ಮಸೀದಿ ಕಾಣಿಸ್ತಾ ಇದೆ. ಆ 3 ಬಣ್ಣದಲ್ಲೂ ನನಗೆ ಕಾಣಿಸ್ತಿರೋದು ಒಂದೇ, ಸಹಬಾಳ್ವೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ನನ್ನ ರಾಷ್ಟ್ರ ಧ್ವಜದಲ್ಲಿ ಮನುಷ್ಯತ್ವ, ಮಾನವೀಯತೆ, ಅನುಕಂಪ ಎದ್ದು ಕಾಣಿಸ್ತಾ ಇದೆ. ಅಂಥ ಗ್ರೇಟ್ ಇಂಡಿಯನ್ ಫ್ಲಾಗ್ ನಂದು. ನಾನೊಬ್ಬ ಇಂಡಿಯನ್ ಅಂತ ಹೇಳ್ಕೊಳ್ಳೋದಿಕ್ಕೆ ನಾನು ಹೆಮ್ಮೆ ಪಡ್ತೀನಿ. ನಿನಗೂ ಹೆಮ್ಮೆ ಅನ್ಸಲ್ವಾ ಕಂದ? ಜೀವನದಲ್ಲಿ ಒಂದ್ ತಿಳ್ಕೊ, ದೇವರಿಗಿಂತ ದೇಶ ದೊಡ್ಡದು, ದೇಶಕ್ಕಿಂತ ಮನುಷ್ಯತ್ವ ದೊಡ್ಡದು. ಮನುಷ್ಯ ಧರ್ಮನೇ ವಿಶ್ವಧರ್ಮ. ಗೊತ್ತಾಯ್ತಾ? ಮೈ ಪಪ್ಪ ಆಲ್ವೇಸ್ ಗ್ರೇಟ್. ಶಬಾಷ್, ವಾರೆ ವಾಹ್, ಸಾರೆ ಜಹಾ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರ ಹಮಾರ ಅಂತ ಹಾಡಿ ಹೊಗಳಿರೋ ಈ ಪವಿತ್ರವಾದ ಭೂಮಿಲಿ ಹುಟ್ಟಿ ಒಳ್ಳೆ ಕೆಲಸನೇ ಮಾಡ್ತಾ ಇದ್ದೀರಾ. ರಾಮ್ ರಹೀಂ ಬೇರೆ ಅಲ್ಲ, ಈಶ್ವರ್ ಅಲ್ಲ, ಒಂದೇ ಎಲ್ಲ ಅಂತ ನಂಬಿ ಕೋಟ್ಯಾಂತರ ಹಿಂದೂ ಮುಸ್ಲಿಂ ಬದುಕ್ತಾ ಇರೋ ಪವಿತ್ರವಾದ ಭೂಮಿ ಇದು. ಕರೋ ಯಾ ಮರೋ ಅಂತ ಬ್ರಿಟಿಷರ ವಿರುದ್ಧ ಹೋರಾಡಿ ಸ್ವಾತಂತ್ರ್ಯ ತಂದ್ಕೊಟ್ಟಲ್ಲ ನಮ್ಮ ದೇಶದ ಧೀರ ನಾಯಕರು. ಇದಕ್ಕೆನಾ ಈ ತರ ಜಾತಿ, ಧರ್ಮ, ಮತ ಅಂತ ಕಿತ್ತಾಡ್ಲಿ ಅಂತನಾ ಹೇಳಿ? ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ್ರಲ್ಲ, ಅದರಲ್ಲಿ ಹಿಂದೂ ಇದ್ದ, ಮುಸ್ಲಿಂ ಇದ್ದ, ಕ್ರಿಶ್ಚಿಯನ್ ಇದ್ದ. ಅವ್ರು ಹೋರಾಡಿದ್ದು ಅವರವರ ಧರ್ಮಕ್ಕೋಸ್ಕರ ಅಲ್ಲ, ನಮ್ಮ ದೇಶಕ್ಕೋಸ್ಕರ. ಯಾವುದ್ರಿ ನಿಮ್ ಧರ್ಮ? ಏನ್ ಹೇಳುತ್ತೆ ನಿಮ್ ಧರ್ಮ? ಹೊಡಿ, ಬಡಿ, ಕೊಚ್ಚು, ಕೊಲ್ಲು ಅಂತನಾ? ಅಥವಾ ಧರ್ಮದ ಹೆಸರಲ್ಲಿ ರಕ್ತದ ಕೋಡಿ ಹರಿಸಿ ಅಂತನಾ ಹೇಳಿ? ಎಲ್ಲಾ ಧರ್ಮದ ತತ್ವನೂ ಒಂದೇ, ಎಲ್ಲಾ ಧರ್ಮ ಗ್ರಂಥಗಳ ಸಂದೇಶನೂ ಒಂದೇ.
ಮನುಷ್ಯತ್ವ, ಮಾನವೀಯತೆ. ನಿಮ್ಮ ಧರ್ಮಕ್ಕೆ, ನಿಮ್ಮ ದೇವರಿಗೆ ನೀವು ಬದ್ಧರಾಗಿದ್ರೆ ಈಗ ನೀವು ಮಾಡ್ತಾ ಇರೋ ಕೆಲಸ ನಿಮ್ಮ ದೇವರಿಗೆ, ನಿಮ್ಮ ಧರ್ಮಕ್ಕೆ ಮಾಡ್ತಾ ಇರೋ ಅವಮಾನ, ಬಗಿತಾ ಇರೋ ದ್ರೋಹ. ಸೃಷ್ಟಿ ಮಾಡಿರೋ ಆ ದೇವರೇ ನಿಮ್ಮನ್ನ ಬೇರೆ ಬೇರೆ ಅಂತ ಸೃಷ್ಟಿ ಮಾಡಿಲ್ಲ. ಅವನಿಂದ ಸೃಷ್ಟಿಯಾಗಿರೋ ನೀವು ಬೇರೆ ಬೇರೆ ಅಂತ ಕಚ್ಚಾಡಿ ಯಾಕೆ ಸಾಯ್ತಾ ಇದ್ದೀರಾ? ನಾಚಿಕೆ ಆಗಲ್ವಾ ನಿಮ್ಗೆ? ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು. ಈ ಭಾರತಾಂಬೆನೇ ನಮ್ಮೆಲ್ಲರ ತಾಯಿ. ಹಿಂದೂ ಮುಸಲ್ಮಾನರು ಹಿಂದೂಗೆ ಚಾಕು ಹಾಕಿದಾಗ ಅವರ ದೇಹದಿಂದ ಬೀಳೋ ರಕ್ತ ನನ್ನ ತಾಯಿ ಈ ಭಾರತಾಂಬೆಯ ಎದೆ ಮೇಲೆ ಬೀಳುತ್ತೆ. ತಾನು ಜನ್ಮ ಕೊಟ್ಟ ಮಕ್ಕಳೇ ತನ್ನ ಕಣ್ಣು ಮುಂದೆ ರಕ್ತ ಹರಿಸ್ಕೊಂಡು ಸಾಯ್ತಾ ಇರೋದನ್ನ ತನ್ನ ಕಣ್ಣಿಂದ ನೋಡ್ತಾ ಇದ್ದಾಳೆ, ಕೂಗ್ತಾ ಇರೋದನ್ನ ತನ್ನ ಕಿವಿಯಿಂದ ಕೇಳ್ತಾ ಇದ್ದಾಳೆ. ಆದ್ರೆ ಮಾತಾಡಕ್ಕೆ ಶಕ್ತಿ ಇಲ್ಲದೆ ಮೂಕಳಾಗಿ ಅಳ್ತಾ ಇದ್ದಾಳೆ. ನೋಡಿ, ಒಂದ್ ತಿಳ್ಕೊಳ್ಳಿ, ಇಡೀ ಜಗತ್ತಿಗೆ ದೇವರು ಒಬ್ನೇ. ಆದ್ರೆ ನಾವೆಲ್ಲರೂ ಬೇರೆ ಬೇರೆ ಹೆಸರಲ್ಲಿ, ಬೇರೆ ಬೇರೆ ರೂಪದಲ್ಲಿ ಪೂಜಿಸ್ತೀವಿ. ನೀವು ಬದುಕ್ತಾ ಇರೋ ಭೂಮಿಗೆ, ನೀವು ಹೇಳ್ಕೊಳ್ಳೋ ದೇಶಕ್ಕೆ ನಿಷ್ಠರಾಗಿರಿ. ಅದೇ ನಿಮ್ಮ ಧರ್ಮ. ದೇಶಾನೇ ಮೊದಲು, ಆಮೇಲೆನೆ ದೇವರು, ಧರ್ಮ ಎಲ್ಲ. आप भी मुसलमान, ना मैं हिंदू, ना मैं मुसलमान, ना मैं क्रिश्चियन, मैं हूँ एक हिंदुस्तानी, वो भी एक सच्चा इंसान. ಭಾರತೀಯರಾಗಿ ಹುಟ್ಟಿದ್ದೇವೆ, ಭಾರತೀಯರಾಗಿ ಬದುಕೋಣ, ಭಾರತೀಯರಾಗಿ ಸಾಯೋಣ. ಅದೇ ನಿಜವಾದ ಧರ್ಮ, ಅದೇ ನಿಜವಾದ ಜಾತಿ, ಅದೇ ನಿಜವಾದ ಮತ. ಸರ್, ನಮ್ಗೆ ಕ್ಷಮಿಸ್ಬಿಡಿ. ಇನ್ಯಾವತ್ತೂ ಈ ತರ ತಪ್ಪು ಮಾಡಕ್ಕಿಲ್ಲ ಸರ್, ಮಾಡಕ್ಕಿಲ್ಲ. ಸರ್, ನಮಗ್ ಬುದ್ಧಿ ಹೇಳೋರು ಯಾರು ಇಲ್ಲ ಸರ್. ಹಿಂದೂ ಮುಸ್ಲಿಂ ಬಾಯಿ ಸರ್. ಸರ್, ನಮಗ್ ಕ್ಷಮಿಸ್ಬಿಡಿ ಸರ್. That's good. ಹೇಳಿ. बोलो भारत माता की, बोलो भारत माता की, बोलो भारत माता की. वंदे वंदे वंदे. ನೋಡು, ದೇಶಕ್ಕೆ ಬೇಕಾಗಿರೋದು ಇಬ್ರೇ. ಒಬ್ಬ ಸೈನಿಕ, ಇನ್ನೊಬ್ಬ ಆರಕ್ಷಕ. ಸೈನಿಕ
ದೇಶನ ಹೊರಗಿನ ಶತ್ರುಗಳಿಂದ ಕಾಪಾಡಿದ್ರೆ ಆರಕ್ಷಕ ಒಳಗಿನ ಶತ್ರುಗಳಿಂದ ದೇಶನ ಸಮಾಜನ ಕಾಪಾಡ್ತಾನೆ. ನೋಡು, ನನ್ನ ದೇಶಕ್ಕೆ ನಾನು ಒಂದೇ ಒಂದು ಆಸ್ತಿನ ಬಿಟ್ಟು ಹೋಗ್ತಾ ಇದ್ದೀನಿ. ಅದು ನೀನೇ. ನನ್ನ ಆಸೆಯಂತೆ ನೀನು IPS ಮಾಡಬೇಕು, ಮಾಡಿ ನಮ್ಮ ದೇಶನ ಕಾಪಾಡಬೇಕು. ಒಂದ್ ತಿಳ್ಕೊ, ನೀನು ಹಿಂದೂನೂ ಅಲ್ಲ, ಮುಸ್ಲಿಮೂ ಅಲ್ಲ, ಕ್ರಿಶ್ಚಿಯನ್ನೂ ಅಲ್ಲ. ನೀನೊಬ್ಬ ಭಾರತೀಯ. ದೇಶನೇ ನಿನಗೆ ತಂದೆ, ತಾಯಿ, ಬಂಧು ಬಳಗ ಎಲ್ಲ. ನಿನ್ನ ಎಜುಕೇಶನ್ಗೆ ಎಷ್ಟು ದುಡ್ಡು ಬೇಕೋ ಅದನ್ನ ನಾನು FD ಹಾಕಿದ್ದೀನಿ. ನೀನು IPS ಮಾಡು. ನಮ್ ಸಾಹೇಬ್ರನ್ನ ಹಿಂದೂ ಸಂಪ್ರದಾಯದಲ್ಲೇ ಮಣ್ಣು ಮಾಡ್ಬೇಕು. ಇಲ್ಲ, ಅವ್ರಿಗೆ ನಮ್ಮ ಮುಸ್ಲಿಂ ಸಂಪ್ರದಾಯದೊಳಗೆ ದಫನ್ ಮಾಡಬೇಕು. ಏನಿದು? ಅವರೊಬ್ಬ ಹಿಂದೂ ಅಲ್ಲ, ಮುಸ್ಲಿಂ ಅಲ್ಲ, ಅವರೊಬ್ಬ ಭಾರತೀಯ. ಅವರು ಬದುಕಿದ್ದಾಗ ಈ ದೇಶಕ್ಕೋಸ್ಕರ ಹೋರಾಡಿದ್ರು. ಸತ್ ಮೇಲೆ ತನ್ನ ದೇಹನ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಉಪಯೋಗ ಆಗ್ಲಿ ಅಂತ ದಾನ ಮಾಡಿದ್ರು. ಯಾಕೆ ಅಂದ್ರೆ ಅವರೊಬ್ಬ ಭಾರತೀಯ. ಈಗ ಹೇಳ್ರಿ, ನಾನು ಹಿಂದೂನ, ಮುಸ್ಲಿಮ, ಕ್ರಿಶ್ಚಿಯನ್ನ? ಯಾವ್ದ್ರಿ ಜಾತಿ ಧರ್ಮ? ಮನುಷ್ಯನಿಗೆ ಮುಖ್ಯವಾಗಿ ಮನುಷ್ಯತ್ವ, ಮಾನವೀಯತೆ, ಅನುಕಂಪ ಈ ಮೂರು ಇದ್ರೆ ಅವನು ನಿಜವಾದ ಮನುಷ್ಯ ಆಗ್ತಾನೆ. ಸರ್, ನಾನ್ ಸರೋಜ ಅಂತ, ಬಾಬು ತಾಯಿ. ನನ್ ಗಂಡನ್ ಕಳ್ಕೊಂಡ್ಮೇಲೆ ನನ್ ಮಗನೇ ನನಗ್ ಸರ್ವಸ್ವ. ಅವನು ಆ ಜಾತಿ ಹುಡುಗಿನ ಪ್ರೀತಿಸ್ದ. ಅವಳು ಕೊಲೆ ಆದ್ಮೇಲೆ ಅವನು ಮನೆಗೆ ಬರ್ಲಿಲ್ಲ ಸರ್. ನನಗ್ ತುಂಬಾ ಭಯ ಆಗ್ತಿದೆ. ನಮ್ಮೂರಿನ ಜನಗಳ ಬಗ್ಗೆ ನಿಮಗ್ ಚೆನ್ನಾಗ್ ಗೊತ್ತಿದೆ. ಮೊದ್ಲೇ ನಮ್ ಜಾತಿಯವ್ರಿಗೂ ಆ ಜಾತಿಯವ್ರಿಗೂ ಆಗಲ್ಲ ಅಂಥದ್ರಲ್ಲಿ ಆ ಜಾತಿ ಹುಡುಗಿನ ಪ್ರೀತಿಸ್ಬಿಟ್ಟ. ಈಗ ಅವಳು ಕೊಲೆ ಆಗ್ಬಿಟ್ಟಿದೆ. ನನ್ ಮಗನ್ನ ಆ ಜಾತಿಯವರಿಂದ ನೀವೇ ಹೇಗಾದ್ರೂ ಕಾಪಾಡ್ಬೇಕು. ಎಲ್ರಿ ರೀ? ಸರ್ ಬಂದ್ರು ಸರ್. ಎಲ್ಲಿ? ಇಲ್ಲ ಸರ್. ಓ, ಕರ್ಕೊಂಬನ್ರಿ. ಸರ್ ಪ್ರಿಯಾನ ಯಾಕೆ ಕೊಲೆ ಮಾಡ್ದೆ? ಸರ್ ನಂಗೇನು ಗೊತ್ತಿಲ್ಲ ಸರ್. ನಾನು ಕೊಲೆ ಮಾಡಿಲ್ಲ ಸರ್. ನಿಜವಾಗ್ಲೂ ನಂಗೇನು ಗೊತ್ತಿಲ್ಲ ಸರ್. ಮಾಡ್ಲಿಲ್ಲ ಅಂದ್ಮೇಲೆ ತಲೆ ಮಾಡಿಸ್ಕೊಂಡಿದ್ಯಾ ಯಾಕೆ? ಸರ್, ಅದು ಮಾತಿಗೆ ಬಗ್ಗದ್ರೆ ಜೀವ ಉಳಿಸ್ಕೊತ್ಯಾ, ಇಲ್ಲ ಅಂದ್ರೆ ಅವಳ ಜೊತೆಲಿ ನೀನು ಮಣ್ಣಾಗ್ ಹೋಗ್ತೀಯಾ? ಸರ್ ನಾನು ಕೊಲೆ ಮಾಡಿಲ್ಲ ಸರ್. ನಾನು ಅವಳ ಜೊತೆ ಸಂತೋಷವಾಗಿರ್ಬೇಕು ಅನ್ಕೊಂಡವನು ಸರ್. ನಾನು ಅವಳನ್ನ ಪ್ರೀತಿಸಿದವನು ಸರ್. ನನ್ನವರು ಅಂತ ಈ ಜಗತ್ತಲ್ಲಿ ಯಾರಾದ್ರೂ ಇದ್ರೆ ಅದು ಪ್ರಿಯಾ ಮತ್ತೆ ನನ್ನ ತಾಯಿ ಇಬ್ರೇ ಸರ್. ಸೆಂಟಿಮೆಂಟ್ ಆಗಿ ಮಾತಾಡಿ ನನ್ ಮನ್ಸ್ ಕರ್ಗಿಸೋ ಪ್ರಯತ್ನ ಮಾಡ್ಬೇಡ. ಕಾಕಿ ನನ್ ಮೈ ಮೇಲಿದ್ರೆ ವಜ್ರಕ್ಕಿಂತ ಗಟ್ಟಿ, ಕಲ್ಗಿಂತ ಕಠೋರವಾಗಿರ್ತೀನಿ. ಹೇಳ ಸರ್
ಅವತ್ತು ಬಾಬು, ನಿನ್ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ಗಂಡನ ಕಳ್ಕೊಂಡ ನಿನ್ ತಾಯಿಗೆ ನೀನೇ ಸರ್ವಸ್ವ. ನನ್ನ ಮಗ ಡಾಕ್ಟ್ರು ಇಂಜಿನಿಯರು ಆಗ್ತಾನೆ ಅಂತ ಕನ್ಸ್ ಕಾಣ್ತಾ ಇದ್ದಾರೆ. ಹೆತ್ತವ್ರ ಕನ್ಸ್ನ ನನ್ಸ್ ಮಾಡೋದು ಪ್ರತಿಯೊಬ್ಬ ಮಗನ್ ಜವಾಬ್ದಾರಿ. ಸೊ ಮೊದಲು ನಿಮ್ಮಿಬ್ರು ಎಜುಕೇಶನ್, ಆಮೇಲೆ ನಿನ್ ಜಾಬ್, ಆಮೇಲೆ ಪ್ರೀತಿ ಮದ್ವೆ. ಅಕಸ್ಮಾತ್ ನಿಮ್ಮಿಬ್ರು ಪ್ರೀತಿಗೆ ಯಾರಾದ್ರೂ ಅಡ್ಡ ಬಂದ್ರೆ ನಾನ್ ಖುದ್ದಾಗಿ ನಿಂತು ನಿಮ್ಮಿಬ್ರು ಮದ್ವೆ ಮಾಡಿಸ್ತೀನಿ. ಓಕೆ? ಓಕೆ ಓಕೆ ಸರ್. ನಮ್ಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಹಾಗೆ ಭರತ್ ಅಜೀಮ್ ಅವ್ರು ನೋಡ್ಕೊಂತಾರೆ. ನೀನ್ ಮನೆಗೆ ಹೋಗು, ಹುಷಾರು. ಸರ್ ಇಷ್ಟೇ ಸರ್ ನಡೆದಿದ್ದು. ಮಾರನೇ ದಿವಸ ನೋಡಿದ್ರೆ ರೋಡಲ್ಲಿ ಸತ್ ಬಿದ್ದಿದ್ಲು ಸರ್. ಕೊಲೆ ಮಾಡೋದ್ ಮಾಡ್ಬಿಟ್ಟು ಕತೆ ಕಟ್ತೀಯ? ಏಯ್, ಅರೆಸ್ಟ್ ಹಿಮ್. ಹೌದು, ಭರತ್ನ ಕಿಲ್ ಬಚ್ಚಿಟ್ಟಿದ್ದೆ ನೀನು? ಸರ್ ಅವನೇನಾದ್ರೂ ಹೊರಗೆ ಇದ್ರೆ ನಮ್ಮ ಜಾತಿಯವರನ್ನ ಕೊಲೆ ಮಾಡ್ಬಿಡ್ತಾರೆ ಅಂತ ನಾನೇ ಕರ್ಕೊಂಬಂದು ಇಲ್ಲಿ ಬಚ್ಚಿಟ್ಟಿದ್ದೆ ಸರ್. ಸರ್, ಭರತ್ ಕೊಲೆ ಮಾಡಿಲ್ಲ ಅನ್ಸುತ್ತೆ. ಅನ್ಸುತ್ತೆ ಅಲ್ಲ, ಅವನ್ ಖಂಡಿತವಾಗ್ಲೂ ಕೊಲೆ ಮಾಡಿಲ್ಲ. ಮತ್ತೆ ಅರೆಸ್ಟ್ ಮಾಡಿದಿರಲ್ಲ ಸರ್? ಅವ್ನು ಹೊರಗಿದ್ದಿದ್ರೆ ಅವನ ಅಪೋಸಿಟ್ ಜಾತಿಯವರು ಅವನ ಹೊಡೆದಾಕ್ಬಿಡ್ತಿದ್ರು. ಅದಕ್ಕೆ ಅರೆಸ್ಟ್ ನಾಟಕ ಆಡಿದೆ. FIR ಇಲ್ಲ, ಕಂಪ್ಲೇಂಟ್ ಇಲ್ಲ, ಸೇಫ್ ಆಗಿ ನಮ್ ಜೊತೆಲಿ ಇರ್ತಾನೆ. ಎಂತ ಥಿಂಕಿಂಗ್ ಸರ್ ನಿಮ್ದು? ಒಬ್ಬ ಪೊಲೀಸ್ ಕರೆಕ್ಟ್ ಆಗಿ ಥಿಂಕ್ ಮಾಡಿದ್ರೆ ಸಮಾಜದಲ್ಲಾಗೋ ಎಷ್ಟೋ ಅನಾಹುತಗಳನ್ನ ತಪ್ಪಿಸ್ಬೋದು. ಸರ್ ನಮ್ಮ ಅಮ್ಮನ ಸಂಸ್ಕಾರ ಮಾಡಕ್ ಅವಕಾಶ ಮಾಡಿಕೊಡಿ ಸರ್. ಸರ್ ಪ್ಲೀಸ್ ಸರ್. ಸರ್ ಪ್ಲೀಸ್ ಸರ್. ಸರ್ ಪ್ಲೀಸ್ ಸರ್. ಏಯ್, ಯಾವ ಜಾತಿ ಅವನ ನೀನು? ನಮ್ ಜಾತಿ ಅವನ, ಅವ್ರ ಜಾತಿ ಅವನ? ಬಡತನದ ಜಾತಿ. ಈ ಹೊಟ್ಟೆಗೆ ಆ ಜಾತಿ ಈ ಜಾತಿ ಅಂತ ಗೊತ್ತಿಲ್ಲ. ಇದಕ್ಕೆ ಹಸಿವು ಮಾತ್ರ ಗೊತ್ತು. ಇದಕ್ಕೆ ಬೇಕಾಗಿರೋದು ಅನ್ನ ಮಾತ್ರ. ಏಯ್, ಏನೇನು ಹೇಳ್ಬೇಡ, ಕರೆಕ್ಟ್ ಆಗಿ ಹೇಳು. ಸ್ವಾಮಿ, ನಾನಿವತ್ತು ದುಡಿದ್ರೇನೆ ನನ್ನ ಹೆಂಡತಿ ಮಕ್ಕಳ ಗಂಜಿ. ಇಲ್ಲ ಅಂದ್ರೆ ಅವರು ನನ್ನ ಜೊತೆ ಉಪವಾಸ ಇರಬೇಕಾಗತ್ತೆ. ಅಕಸ್ಮಾತ್ ನೀವು ಆ ಹುಡುಗನ ಜಾತಿಯವರಾಗಿದ್ರೆ ನನ್ನನ್ನ ಹುಡುಗಿ ಜಾತಿಯವನಂತ ತಿಳ್ಕೊಂಡು ನನ್ನನ್ನು ಮುಗಿಸ್ಬಿಡಿ. ಅಥವಾ ಹುಡುಗಿ ಜಾತಿ ಆಗಿದ್ರೆ ನನ್ನ ಹುಡುಗನ ಜಾತಿ ಅಂತ ತಿಳ್ಕೊಂಡು ನನ್ನನ್ನು ಮುಗಿಸ್ಬಿಡಿ. ಸಲೀಮಣ್ಣ, ಆಸ್ಪತ್ರೆಗೆ ಬೇಗ ಹೋಗೋಣ. ಆಯ್ತಾಯ್ತಮ್ಮ, ಹೋಗ್ತೀನಿ. ನನ್ನ ಮಗನೇ, ನಮ್ ಜಾತಿಯವ್ರಿಗೆಲ್ಲ ಅನ್ಯಾಯ ಆಗಿದೆ. ನೀನ್ ನೋಡಿದ್ರೆ ಆಟೋ ಓಡಿಸ್ಕೊಂಡು ದುಡ್ಡು ಮಾಡ್ತಾ ಇದ್ಯಾ? ಅಣ್ಣ, ಅದ್ ಹಂಗಲ್ಲಣ್ಣ.
ಅವರು ನಮ್ಮ ಮನೆ ಪಕ್ಕದವರು ತುಂಬಾ ನೋವಿನಲ್ಲಿದ್ರು. ಅವ್ರು ನೋವು ನೋಡಕ್ಕಾಗದೆ ಗಾಡಿ ಎತ್ತಿದೆ. ಆಸ್ಪತ್ರೆಗೆ ಹೋಗ್ಬೇಕು, ದಯವಿಟ್ಟು ದಾರಿ ಬಿಡೋಣ. ಒಳ್ಳೆ ಮಾತಲ್ಲಿ ಗಾಡಿ ನಿಲ್ಸ್ಬಿಟ್ಟು ಮನೆಗೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ಗಾಡಿಗೂ ಬೆಂಕಿ ಹಚ್ಚಿ ನಿನ್ಗೂ ಕುಯ್ಬಾರ ಜಾಗ ಕುಯ್ದು ಬಿಡ್ತೀನಿ. ಅಣ್ಣ ಅಣ್ಣ ಯಾರಾದ್ರೇನಣ್ಣ, ಅವ್ರಿಗೂ ನೋವಾಗತ್ತಲ್ವಾ? ಅಕಸ್ಮಾತ್ ಆಯಮ್ಮನ ನಾನು ಬೇಗ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಆ 2 ಜೀವಕ್ಕೂ ಅಪಾಯ. ಆಮೇಲೆ ಆ ಪಾಪ ನನಗೂ ನಿನಗೂ ಸುತ್ಕೊಳ್ಳಲ್ವಣ್ಣ? ಪಾಪ ಪುಣ್ಯ ಅಂತ ಕತೆ ಹೇಳ್ತಾ ಇದ್ಯಾ? ಹೋಗ. ನನ್ ಮಕ್ಳ ಮುಚ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಒಬ್ಬೊಬ್ಬನ ಕೈ ಕಾಲು ಎತ್ಬಿಡ್ತೀನಿ. ಈ ನನ್ ಲಾಂಗ್ಗೆ ಜಾತಿ ಗೀತಿ ಗೊತ್ತಿಲ್ಲ, ಬರೀ ಕತ್ತರಿಸೋದಷ್ಟೇ ಗೊತ್ತು. ಭರತ್ ಅಜಿಮ್ ಇದಾರೆ, ಈ ವಿಷಯದಲ್ಲಿ ನನ್ಗೆ ಹೆಂಗ್ ಬೇಕಾದ್ರು ಸಹಾಯ ಮಾಡ್ತಾರೆ. ಮುಚ್ಕೊಂಡು ಹೋಗ್ರು. ನನ್ ಮಕ್ಕಳನ್ನ ಮಾತಾಡ್ಸತ್ತಾರ ಮಾತಾಡ್ಸಿದಾರೆ, ಮುಚ್ಕೊಂಡು ಹೋಗೋದು. ಅಣ್ಣ, ನಾವು ಚಾಪೆ ಕೆಳಗಡೆ ತೂರಕ್ ನೋಡಿದ್ರೆ ಅವನು ರಂಗೋಲಿ ಕೆಳಗಡೆ ತೂರೇ ಬಿಟ್ಟಿದ್ದಾನೆ. ಅಯ್ಯ ನಿನ್ನ ಅದೇನ್ ಬೊಗಳ್ಬೇಕು ಅಂತಿದೆ, ಸ್ವಲ್ಪ ಅರ್ಥವಾಗಿ ಹೋಗಿ ಬೊಗಳು. ನಮ್ಮವ್ರನ್ನೆಲ್ಲ ಅಂದರ್ ಮಾಡಿಸಿದ್ಮೇಲೆನೆ ಅವನು ನಿಷೇಧಾಜ್ಞೆ ಜಾರಿ ಮಾಡಿಸಿದ್ದು. ಹಾವಳಿ ಇಡೋಕೆ, ಗಲಾಟೆ ಮಾಡೋಕೆ ನಮ್ಮವ್ರು ಅಂತ ಒಂದು ನಾಯಿ ಇರ್ಲಿ, ಒಂದು ಕೋಳಿ ಪಿಳ್ಳೆನೂ ಇಲ್ಲ. ಅಯ್ಯಯ್ಯಯ್ಯಯ್ಯಯ್ಯಯ್ಯೋ, ಅದೇನು ಕೊಂಪೇನೋ ಮುಳುಗೋಯ್ತು ಅನ್ನೋ ತರ ಬಾಯಿ ಬಡ್ಕೋತಾ ಇದೀಯಾ? ಏಯ್, ಕರ್ಸು ಬೆಂಗಳೂರಿಂದ ಬಾಡಿಗೆ ರೌಡಿಗಳನ್ನ, ಹಬ್ಸು ಗಲಾಟೆನ, ಹಚ್ಚು ಬೆಂಕಿನ. ಆಮೇಲೆ ನೋಡ್ತಾ ಇರು ಅದ್ರ ಮಜಾನ. ಹೇಳು, ಯಾರು ಇದನ್ನೆಲ್ಲ ಮಾಡಿಸ್ತಾ ಇರೋದು? ಯಾರು ಯಾವ್ದನ್ ಮಾಡಿಸ್ತಾ ಇದಾರೆ? ನಾಟಕ ಆಡ್ಬೇಡ. ನಾಟಕ ಮಾಡಕ್ಕೆ ನಾನೇನು ಆರ್ಟಿಸ್ಟು ಅಲ್ಲ, ನೀವು ಅವಾರ್ಡ್ ಕಮಿಟಿ ಚೇರ್ಮನ್ ಅಲ್ಲ. ಸರ್ ಹೇಳ್ತೀನಿ ಸರ್, ಇದನ್ನೆಲ್ಲ ಮಾಡಿಸ್ತಾ ಇರೋದು ಹೋಮ್ ಮಿನಿಸ್ಟರ್ ಮುನಿಮಾರಪ್ಪ, MLA ಕ್ಯಾಂಡಿಡೇಟ್ ನಾಜುಕಯ್ಯ ಸರ್. ಗುಡ್. ಜೀವದ ಮೇಲೆ ಆಸೆ ಇಲ್ದಿರೋ ಮನುಷ್ಯ ಇರ್ಬೋದು, ಆದ್ರೆ ಹೆತ್ ಮಕ್ಕಳ ಮೇಲೆ ಪ್ರೀತಿ ಇಲ್ದಿರೋ ಮನುಷ್ಯನೇ ಇಲ್ಲ. ನಿನ್ ಮಗು ಸೇಫ್ ಆಗಿದೆ. ನೋಡು ಶಂಕರ್ ಸರ್, ಇವನ್ 6 ತಿಂಗಳು ಒಳಗಿರೋ ತರ ಯಾವ್ದಾರ ಕೇಸಲ್ಲಿ ಫಿಟ್ ಮಾಡ್ರಿ. ಓಕೆ ಸರ್. ಮೇಡಮ್, ಇಷ್ಟು ಕಾಲ ಕಾರಣ ಹೋಮ್ ಮಿನಿಸ್ಟರ್ ಮುನಿಮಾರಪ್ಪ ಮತ್ತೆ ಆ ನಾಜುಕಯ್ಯ. ಸರಿ, ನಾನು ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೀನಿ. ನಮ್ಮ CM ತುಂಬಾ ಹಾನೆಸ್ಟ್. ಕ್ಯಾಬಿನೆಟ್ ಇಂದ ಖಂಡಿತ ಹೋಮ್ ಮಿನಿಸ್ಟರ್ನ ಕೈ ಬಿಡ್ತಾರೆ.
ಮುಖ್ಯಮಂತ್ರಿ ಅಲ್ಲ ಕಣೋ, ಈ ದೇಶದ ಪ್ರಧಾನಮಂತ್ರಿ ಆಗಬೇಕು. ಅದು ನನ್ನ ಆಸೆ. ಪ್ರಧಾನಮಂತ್ರಿ ನಾನು ಮಿನಿಟ್ ಬಿಡ ಬಿಡ ನಾನು ನೀನೇ ಕಾರಣ. ನಾಯಕ ನಾಯಕ ಅಂತ ಉತ್ಸವ ಮೂರ್ತಿ ತರ ತಲೆ ಮೇಲೆ ಇಟ್ಕೊಂಡು ಮೆರವಣಿಗೆ ಮಾಡ್ತಿದ್ದಲ್ಲ, ಈ ನಿನ್ ನಾಯಕನೇ ನಿನ್ ತಂಗಿನ ಕೊಲೆ ಮಾಡಿದ್ದು. ಈ ನಿನ್ ನಾಯಕನೇ ಭರತ್ತಾಯಿನ ಕೊಲೆ ಮಾಡಿದ್ದು. ಅತ್ತ ಇತ್ತ ಆಡುತ್ತಾ ಹುಲ್ಲು ಕಡ್ಡಿ ಮೇಯುತ್ತಾ ಕುರಿಗಳು ಸಾರ್ ಕುರಿಗಳು, ನಾವು ಕುರಿಗಳು ನೀವು ಕುರಿಗಳು ಅಂತ ಹೇಳಿದ್ದ ಈ ಪ್ರಜಾಪ್ರಭುತ್ವಕ್ಕೆ ಸರಿಯಾಗಿ ಅನ್ವಯಿಸುತ್ತೆ. ಹ ಅವನ್ ಹೇಳ್ದ ನೀನ್ ಕೇಳ್ಬಿಟ್ಟೆ, ಯಾಕೆ ನಿನ್ ಸ್ವಂತ ಬುದ್ಧಿ ಇಲ್ವಾ? ಗೊಂಬೆಗಳಾಗ್ಬಿಟ್ಟಿದ್ರ. ಜುಟ್ಟು ಜನವಾರನ ಆಳವ್ರ ಕೇಳಿ ಕೊಟ್ಟು ಅವ್ರು ಗುಲಾಮರಾಗ್ಬಿಟ್ಟಿದ್ರ. ಆಗ ಬ್ರಿಟಿಷ್ ಅವ್ರು ಗುಲಾಮರಾಗಿದ್ರಿ, ಈಗ ರಾಜಕಾರಣಿಗಳು ಗುಲಾಮರಾಗಿದ್ದೀರಾ. ಗುಲಾಮ್ತನ ಅನ್ನೋದು ನಿಮ್ ರಕ್ತದಲ್ಲೇ ಹರಿದು ಬಂದ್ಬಿಟ್ಟಿದೆ ಅಲ್ವಾ? ಜಾತಿ ಜಾತಿ ಜಾತಿ, ಯಾವ್ದ್ರಿ ಜಾತಿ? ಯಾವ ನನ್ ಮಗ ನೋಡಿದನ್ ಜಾತಿ? ಜಾತಿ ಅನ್ನೋನ್ನ ಮೆಟ್ಟವ್ ನೋಡಿದ್ರಿ. ಜಾತಿನ ಹುಟ್ಟಾಕಿದೆ ಇಂತ ನನ್ನ ಮಕ್ಕಳು ರಾಜಕಾರಣಿಗಳು. ಇವತ್ತು ಕಾರ್ಪೊರೇಷನ್, ಅಸೆಂಬ್ಲಿ, ಪಾರ್ಲಿಮೆಂಟ್ ಅವ್ರಿಗೂ ಆಳ್ತಾ ಇರೋದೇ ಇದ್ದರಿದ್ರ ಜಾತಿ. ಕಾದಿ ಹಾಕೋ ಮಕ್ಕಳಿಗೆ ನಿಮ್ ಜಾತಿ ವೀಕ್ನೆಸ್ ವೋಟ್ ಬ್ಯಾಂಕ್, ಅದೇ ಈ ನನ್ನ ಮಕ್ಕಳು ಬಂಡವಾಳ. ಮತ್ತೊಂದ್ಸಲ ಬರಬೇಕು ಬ್ರಿಟಿಷರು. ಆಗ ಜಾತಿ ಮತ ಭಾಷೆ ಎಲ್ಲ ಬಿಟ್ಟು ವಿ ಆಲ್ ಆರ್ ಇಂಡಿಯನ್ಸ್, ವಿ ವಾಂಟ್ ಇಂಡಿಪೆಂಡೆನ್ಸ್ ಅಂತ ಹೋರಾಡ್ತೀರಾ. ಹೀಗೆ ಜಾತಿ ಮತ ಕನ್ನಡ ತಮಿಳು ಬಿಹಾರಿ ಅಂತ ಕಿತ್ತಾಡ್ತಿದ್ರೆ ಖಂಡಿತವಾಗ್ಲು ಗ್ಯಾರಂಟಿ ಹೇಳ್ತಾ ಇದ್ದೀನಿ, ಬ್ರಿಟಿಷ್ ಅಲ್ದೇವ್ರು ಇನ್ಯಾರಾದ್ರೂ ಬಂದೇ ಬರ್ತಾರೆ. ಅವ್ರಿಗೆ ನೀವು ಗುಲಾಮರಾಗೇ ಆಗ್ತೀರಾ. ಹಾಗಾಗಕ್ಕಿಂತ ಮುಂಚೆ ನಾವೆಲ್ಲ ಭಾರತೀಯರು ಅಂತ ಒಗ್ಗಟ್ಟಾಗಿ ಓಟ್ ಹಾಕಕ್ಕಿಂತ ಮುಂಚೆ ಅವನ್ ಯಾರು, ಅವನ್ ಎಂತವನು, ಅವನ ಎಜುಕೇಶನ್ ಏನು, ರೌಡಿನ ಕ್ರಿಮಿನಲ್ ಅಂತ ಒಂದ್ಸಲ ಯೋಚನೆ ಮಾಡಿ ಓಟ್ ಹಾಕಿ. ಆಗ್ಲಾದ್ರೂ ಇಂತ ನನ್ನ ಮಕ್ಕಳು ವಿಧಾನಸೌಧ ಮೆಟ್ಲ ತಪ್ಪುತ್ತೆ. ನಮ್ ದೇಶ ರಾಮರಾಜ್ಯ ಆಗ್ತಿದ್ರು ಪರವಾಗಿಲ್ಲ, ಇಂಥ ರಾಕ್ಷಸ ನನ್ನ ಮಕ್ಕಳು ನಮ್ಮನ್ನ ಆಳ್ಬಾರ್ದು. ಹೋಗ್ಲಿ, ಓಟ್ ಹಾಕಿ ಹೋಮ್ ಮಿನಿಸ್ಟರ್ ಮಾಡಿ ಕೂರಿಸ್ತಾರಲ್ಲ, ಇವ್ನು ರಾಜಕೀಯಕ್ಕೆ ಬರಕ್ಕಿಂತ ಮುಂಚೆ ಏನ್ ಮಾಡ್ತಿದ್ದ ಗೊತ್ತಾ? ಬೆಂಗಳೂರು ಕಲಾಸಿ ಪಾಳ್ಯ, ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್, ಕೋಲಾರ್ ಗಲ್ಲಿಗಳಲ್ಲಿ ಪಿಂ ಕೆಲಸ ಮಾಡ್ತಿದ್ದ. ನಿಮ್ ಮನೆ ಅಳಿಯನಾಗ್ ಬರೋನ್ ಬಗ್ಗೆ 10 ಕಡೆ ವಿಚಾರಿಸಿ 100 ಸಲ ಯೋಚನೆ ಮಾಡಿ ಅವ್ನು ಒಳ್ಳೆಯವನ ಅಂತ ಕನ್ಫರ್ಮ್ ಆದ್ಮೇಲೆ ನಿಮ್ ಮಗಳ ಕೈ ಅವ್ನ ಕೈ ಕೊಡ್ತೀರಾ. ಅಂದ್ಮೇಲೆ ನಿಮ್ಮ ಪ್ರತಿನಿಧಿ ವಿಧಾನಸೌಧದಲ್ಲಿ ಕೂತು ನಿಮ್ ಸಮಸ್ಯೆನ ಬಗೆಹರಿಸೋನ್ ಬಗ್ಗೆ ಯಾಕ್ರಿ ಯೋಚನೆ ಮಾಡಿ ಓಟ್ ಹಾಕಲ್ಲ? ಯಾಕೆ ಹೇಳಿ? ಜಾತಿ, ಅವನೆಂತವನಾದ್ರೂ ನಮ್ ಜಾತಿಯವನ ದುರಾಭಿಮಾನ. ನಿಮ್ ಹಿನಾಯ ಸ್ಥಿತಿಗೆ, ಭಾರತದ ಬಡತನಕ್ಕೆ ನಿಮ್ ಈ ಜಾತಿನೇ ಕಾರಣ. ಆಕ್ಸಿಡೆಂಟ್ ಆಗಿ ಸಾಯುವಾಗ ನಮ್ ಜಾತಿಯವನ್ನೇ ಬಂದು ಕಾಪಾಡ್ತಾನೆ ಅಂತ ಕೂತಿರ್ತೀರಾ, ಅಥವಾ ನಮ್ ಜಾತಿಯೊಂದ ರಕ್ತ ಬೇಕು ಅಂತ ಜೀವ ಉಳಿಸ್ಕೊಂಡ್ ಕೂತಿರ್ತೀರಾ? ಅವಾಗ ಬೇಕಾಗಿರೋದು ರಕ್ತ. ಹಿಂದೂ ಮುಸ್ಲಿಂ ರಕ್ತ ಕೊಟ್ರು, ಮುಸ್ಲಿಂ ಹಿಂದೂಗ್ ರಕ್ತ ಕೊಟ್ರು, ಹಿಂದೂ ಮುಸ್ಲಿಂ ಸೇರಿ ಕ್ರಿಶ್ಚಿಯನ್ ರಕ್ತ ಕೊಟ್ರು, ಜೀವ ಉಳಿಯುತ್ತೆ. ಬ್ಲಡ್ ಗ್ರೂಪ್ ಮ್ಯಾಚ್ ಆದ್ರೆ ಸಾಕು. ಆ ದೇವ್ರೆ ತನ್ನ ಮಕ್ಕಳನ್ನ ಬೇರೆ ಬೇರೆ ಅಂತ ಸೃಷ್ಟಿ ಮಾಡಿಲ್ಲ. ನೀವ್ ಯಾಕ್ರಿ ನಾನ್ ಬೇರೆ ನೀನ್ ಬೇರೆ ಅಂತ ನಾಯಿಗಳ ತರ ಕಿತ್ತಾಡ್ತೀರಾ? ನಾಯಿ ತರ ಬದುಕೋ ಬದಲು ಕಾಗೆಗಳ ತರ ಆದ್ರೂ ಬದುಕೋದ್ ಕಲೀರಿ. ಕಾಗೆಗಳು ಆಹಾರ ಕಂಡ ತಕ್ಷಣ ಕಾ 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 ಅಂತ 100 ಕಾಗೆಗಳನ್ನ ಕರೆದು ಸಂತೋಷವಾಗಿ ತಿಂತವೆ. ಆದ್ರೆ ನಾಯಿ ತಾನ ಆಹಾರ ತಿನ್ಬೇಕಾದ್ರೆ ಇನ್ನೊಂದು ನಾಯಿ ಬಂದ್ರೆ ಗುರ್ ಗುರ್ ಅಂತ ಕಚ್ಚಾಡುತ್ತೆ. ಜಾತಿ ಇಲ್ಲ, ಮತ ಇಲ್ಲ, ಭಾಷೆ ಇಲ್ಲ ಅಂತ ಹೇಳಿ ನಿಮ್ನ ಎಚ್ಚರಿಸಕ್ಕೆ ಆ ದೇವರು ಅನ್ನೋನ್ ಯಾವ ತರ ಎತ್ತು ಬರೋದಿಲ್ಲ. ನಿಮ್ಮನ್ನ ನೀವೇ ಎಚ್ಚರಿಸ್ಕೋಬೇಕು.
ಪಬ್ಲಿಕ್ ಟಾಯ್ಲೆಟ್ ಅಲ್ಲಿ ಎಲ್ಲಾ ಮತದವರು ಎಲ್ಲಾ ಧರ್ಮದವರು ಹೋಗಿ ಸುಸ್ತು ಮಾಡಲ್ವಾ? ಆಗ ನಿಮ್ ಜಾತಿ ಅಡ್ಡ ಬರೋದಿಲ್ವಾ? ಆ ದರಿದ್ರ ಜಾಗದಲ್ಲಿ ಇಲ್ದರ ಜಾತಿ ನಿಮ್ಮ ಪವಿತ್ರವಾದ ಮನಸ್ಸಲ್ಲಿ ಯಾಕ್ರಿ ಬರುತ್ತೆ? ಎಲೆಕ್ಷನ್ ಅಂದ್ರೆ ಏನು, ವೋಟ್ ಅಂದ್ರೆ ಏನು, ಅದ್ರ ಪವರ್ ಅಂದ್ರೆ ಏನು ಅಂತ ನಿಮ್ಗೆ ಯಾರಿಗಾದ್ರೂ ಏನಾದ್ರು ಗೊತ್ತಾ? 3 ತಿಂಗಳು 6 ತಿಂಗಳು ಎಲೆಕ್ಷನ್ಗಳು ಬರ್ತಿರ್ತವೆ, ಹೋಗಿ ವೋಟ್ ಹಾಕ್ಬಿಡ್ತೀರಾ. ಅದು ಮತದಾನ ಅಲ್ಲ. ದಾನ ಮಾಡಕ್ಕೆ ಅದು ನಿಮ್ಮ ಅಪ್ಪನ ಆಸ್ತಿನೂ ಅಲ್ಲ, ನಿಮ್ಮ ತಾತನ ಆಸ್ತಿನೂ ಅಲ್ಲ. ನಿಮ್ಮ ಜನ್ಮ ಸಿದ್ಧ ಹಕ್ಕು, ನಿಮ್ಮ ಅಧಿಕಾರ. ನಮ್ಮ ದೇಶದಲ್ಲಿ ಇವತ್ತು ವೋಟಿಂಗ್ ಪರ್ಸೆಂಟೇಜ್ ಎಷ್ಟಿದೆ ಗೊತ್ತಾ? ಕೇವಲ 40%. ಅದರಲ್ಲಿ 20 ಕಳ್ಳೋಟು, ಇನ್ನು 20 ನಿಜವಾದ ಓಟು. ಹೀಗಿದ್ದಾಗ ಹೇಗ್ರಿ ದೇಶ ಉದ್ಧಾರ ಆಗುತ್ತೆ? ನಿಮ್ ನೆಚ್ಚಿನ ನಾಯಕ ಹೇಗ್ರಿ ಅಧಿಕಾರಕ್ಕೆ ಬರ್ತಾನೆ? ಎಲ್ಲಿವರೆಗೂ ಲಾಂಗೆ ಮಚ್ಚಿಗೆ ಎದುರ್ಕೊಂಡು ಬಾಡು ಎಂಡಕ್ಕೆ ಬಾಯಿ ಚಪ್ಪರಿಸ್ಕೊಂಡು ಕುಡದ ಅಮ್ಲಲ್ಲಿ ಹೋಗಿ ಓಟ್ ಹಾಕ್ತಿರೋ ಅಲ್ಲಿವರೆಗೂ ಇಂಥ ಕಂತ್ರಿ ನನ್ನ ಮಕ್ಕಳು ಅಧಿಕಾರಕ್ಕೆ ಬರ್ತಾನೆ ಇರ್ತಾರೆ, ನಿಮ್ಮನ್ನ ದಾರಿ ತಪ್ಪಿಸ್ತಾನೆ ಇರ್ತಾರೆ. ಕಾಣ್ದಿರೋ ದೇವ್ರಿಗೆ ತೋರ್ಸೋ ಶ್ರದ್ಧೆ ಭಕ್ತಿ ಕಾಣಿಸೋ ದೇಶಕ್ಕೆ ಯಾಕ್ರಿ ತೋರ್ಸಲ್ಲ? ದೇಶಕ್ಕೆ ಯಾವಾಗ ಭಕ್ತಿ ತೋರಿಸ್ತಿರೋ ಆವಾಗ ನೀವು ಉದ್ಧಾರ ಆಗ್ತೀರಾ, ದೇಶನೂ ಉದ್ಧಾರ ಆಗುತ್ತೆ. ಬೋಲೋ ಭಾರತ್ ಮಾತಾ ಕೀ ಜೈ! ಬೋಲೋ ಭಾರತ್ ಮಾತಾ ಕೀ ಜೈ! ಜೈ ಹಿಂದ್! ಮುನಿಮಾರಪ್ಪ ಹಾಗೂ ನಾಜು ಕೈಯರ ಕೊಲೆ ದುಂಬಿ